ಎಲ್ರಿಗೂ ನಮಸ್ಕಾರ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪ್ರಸಿದ್ಧಿ ಪಡೆದಿರತಕ್ಕಂಥ ಉಳ್ಕಡಿ ಬೆಟ್ಟ ನಿಮಗೆಲ್ಲರಿಗೂ ಪರಿಚಯ. ಈ ಉಳ್ಕಡಿ ಬೆಟ್ಟದ ಪೂರ್ವಕ್ಕೆ ಉಳ್ಕಡಿ ಬೆಟ್ಟದ ಪೂರ್ವಕ್ಕೆ ಮಾಡೇಶ್ವರ ಅಂತ ಊರೈತೆ. ಅಂದರೆ ಈಗ ಸದ್ಯಕ್ಕೆ ಆ ಊರಲ್ಲಿ ಮಾಡೇಶ್ವರ ಊರಲ್ಲಿ ಯಾರೂ ಇಲ್ಲ, ಖಾಲಿ ಮಾಡಿ ಮತ್ತೆ ಬೇರೆ ಕಡೆ ಎಲ್ಲ ಊರೇನೆ ಮಾಡೇಶ್ವರ ಊರಿಗೆ ಸೇರಿದೆ. ಹಳೆ ಮಾಡೇಶ್ವರ ಊರಲ್ಲಿ ಊರದ ಬುಡ ಅಂದರೆ ಉಳ್ಕಡಿ ಬೆಟ್ಟದ ಬುಡ ಮತ್ತು ಊರು ಹತ್ತಿರದಲ್ಲಿ ಮುಕ್ಕನ್ನೇಶ್ವರ ಅಂತೇಳಿ ದೇವಸ್ಥಾನ ಇದೆ. ಮುಕ್ಕನ್ನೇಶ್ವರ ದೇವಸ್ಥಾನ 13 ವರ್ಷಗಳ ಇತಿಹಾಸ ಇರುವ ಮುಕ್ಕನ್ನೇಶ್ವರ ದೇವಸ್ಥಾನಕ್ಕೆ ಒಂದು ಗ್ರಾಮಸ್ಥರೆಲ್ಲ ಸೇರಿ ಒಂದು ಸಮಿತಿ ಮತ್ತು ಟ್ರಸ್ಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆ ಸಂಬಂಧಿಸಿ ಇವತ್ತು ಟ್ರಸ್ಟ್ನವರು ಟ್ರಸ್ಟ್ ಮಾಡಬೇಕಂತ ಅನ್ಕೊಂಡಿರೋರು ಮತ್ತು ಸಮಿತಿ ಮಾಡಬೇಕಂತ ಅನ್ಕೊಂಡಿರೋರು ಪ್ರಮುಖರು ಗ್ರಾಮಸ್ಥರು ಎಲ್ಲರೂ ಸೇರಿದಾಗ ಕೆಲವರು ಟ್ರಸ್ಟ್ ಮಾಡಬೇಕು ಅಂತ ಕೆಲವರು, ಮತ್ತೆ ಸಮಿತಿ ಮಾಡಬೇಕಂತ ಕೆಲವರು, ಮತ್ತೆ ಕೆಲವರು ಸಮಿತಿನೂ ಬೇಡ ಟ್ರಸ್ಟೂ ಬೇಡ, ನಮ್ಮ ಗ್ರಾಮಸ್ಥರೇ ನಾವು ಅಭಿವೃದ್ಧಿ ಪಡಿಸ್ತೀವಿ ದೇವಸ್ಥಾನವನ್ನು ಅಂತೇಳಿ ವಾದೋಪವಾದಗಳು ನಡೀತು. ಅಂದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂಥದ್ದೇನು ಅಂತಂದರೆ, ಈ ಮುರುಡೇಶ್ವರ ಹಳೆ ಊರು ನಮ್ಮ ಊರು ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಈ ದೇವಸ್ಥಾನ ಇರೋದರಿಂದ ನಾವು ಮಾಡೇಶ್ವರ ಜನದವರೇ ಸೇರಿ ನಾವು ಟ್ರಸ್ಟ್ ಮಾಡ್ತೀವಿ, ಅಭಿವೃದ್ಧಿ ಪಡಿಸ್ತೀವಿ, ನೀವು ನಮಗೂ ಕೈ ಜೋಡಿಸಿ, ಬೇರೆ ಕಡೆಯಿಂದ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಅವ್ರು ಹೇಳಿದರು. ಈಗ ನಾವು ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಸಹಕಾರ ಬೇಕು ಅಂತಂದರೆ ನಾವು ನಮ್ಮ ಬಲ ಹೆಚ್ಚು ಮಾಡಿ ಟ್ರಸ್ಟಲ್ಲಿ ನಾವು ಔಟ್ ಹೌಸ್ ಆದ್ರೂ ಬಂಡವಾಳ ಹಾಕ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ, ನಮ್ಗೆ ಸಹಕಾರ ಕೊಡಬೇಕು ಅಂತೇಳಿ ಈ ವಾದ ವಿವಾದಗಳ ನಡುವೆನೇ ಈ ಟ್ರಸ್ಟ್ ಆಗಲಿ ಸಮಿತಿ ಆಗಲಿ ಮಾಡೋಕ್ಕೆ ಅವಕಾಶ ಇಲ್ಲದೆ ಫೇಲ್ಯೂರ್ ಆಗೋಯ್ತು. ಅಲ್ಲಿ ಸೇರಿರ್ತಕ್ಕಂಥ ಜನ ಎಲ್ಲ ಯಾರು ಒಪ್ಪಲಿಲ್ಲ ಅಲ್ವಾ, ಅದಕ್ಕೆ ಫೇಲ್ಯೂರ್ ಆಗೋಯ್ತು. ಫೇಲ್ಯೂರ್ ಆದರೂ ಕೂಡ ಆ ಜನ ಮಾಡೇಶ್ವರ ಮತ್ತು ಸುತ್ತಮುತ್ತಲ ಜನ ಸೇರಿದ್ರಲ್ಲ, ಎಲ್ಲ ವಾದ ವಿವಾದದ ನಡುವೆನೇ ಈ ಸಮಿತಿ ಟ್ರಸ್ಟ್ ಮಾಡೋ ವಿಚಾರ ಫೇಲ್ಯೂರ್ ಆಗೋಯ್ತು. ಈ ವಿಡಿಯೋ ಭಾಳ ಚೆನ್ನಾಗೈತೆ. ಯಾತಕ್ಕೆ ಚೆನ್ನಾಗೈತೆ ಅಂತಂದರೆ, ಒಂದು ಒಳ್ಳೆ ಕಾರ್ಯಕ್ಕೆ ಸೇರಿರ್ತಕ್ಕಂಥದ್ದು. ಮಾಡೇಶ್ವರ ಊರಿನವರು ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಗುರಿ, ಈ ಔಟ್ ಹೌಸ್ ಬಂದಿರೋರು ಕೂಡ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಇಬ್ಬರದು ಒಂದೇ ಗುರಿ. ಆದರೆ ಟ್ರಸ್ಟು ಮತ್ತು ಸಮಿತಿ ವಿಚಾರದಲ್ಲಿ ಮಾತ್ರ ಕಿತ್ತೋಯ್ತು ಇದು ಡೆವಲಪ್ಮೆಂಟ್ ಮಾಡೋ ವಿಚಾರ ಸದ್ಯಕ್ಕೆ. ಇನ್ನು ಇದು ಶ್ರಾವಣ ಮಾಸದಲ್ಲಿ ಏನೋ ಒಂದು ಒಳ್ಳೇದು ಮಾಡಬೇಕು ಅಂಥೇಳಿ ಪ್ರಮುಖರೆಲ್ಲ ಸೇರಿ ಚರ್ಚೆ ಮಾಡಿದ್ರು. ಆ ಚರ್ಚೆ ಕೂಡ ಫೇಲ್ಯೂರ್ ಆಗೋಯ್ತು. ಅದರ ಕಾರಣ ಕಾರ್ತಿಕ ಮಾಸದ ಮುಗಿದ ಮೇಲೆ ಒಳ್ಳೆ ದಿನ ಐತೆ ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸೇರಿ ಮತ್ತೆ ಏನಾನ ಅಭಿವೃದ್ಧಿ ಪಡಿಸೋ ಬಗ್ಗೆ ಚರ್ಚೆ ಮಾಡೋ ಅವಕಾಶ ಇದೆ. ಇವತ್ತು ನಡೆದಿರ್ತಕ್ಕಂಥ ತುಂಬ ಚೆನ್ನಾಗೈತೆ. ಅಲ್ಲಿ ಜನ ಮಾಡೇಶ್ವರ ಊರಿಗೆ ನಮಗೇನು ಬೇಕು ಅಂತ ಅವರು, ನಾವು ಏನು ಮಾಡ್ತೀವಿ ಅಂತ ಕೆಲವರು, ಮತ್ತು ಇದರ ಅಭಿವೃದ್ಧಿ ಬಗ್ಗೆ ಹೆಂಗೆ ಕೈ ಜೋಡಿಸ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಸಮಸ್ಯೆಗಳನ್ನು ಕೂಡ ಉದ್ಭವ ಮಾಡಿ ಆ ಗ್ರಾಮಸ್ಥರು ಹೇಳಿದರು. ಆ ಪ್ರಮುಖರು ಕೂಡ ಭಾಳ ಆಕ್ರೋಶದಿಂದ ನೀವು ನಮ್ಗೆ ಕೈ ಜೋಡಿಸಿದ್ರೆ ನಾವು ಅಭಿವೃದ್ಧಿ ಪಡಿಸ್ತೇವೆ ಅನ್ನೋ ಉದ್ದೇಶ ಹೇಳಿದ್ರು. ಆದರೆ ಆ ದೇವಸ್ಥಾನ ಬಂದು 1300 ವರ್ಷಗಳ ಇತಿಹಾಸ ಇರೋದ್ರಿಂದ ಪುರಾವಸ್ತು ಇಲಾಖೆಗೆ ಸೇರಿರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಟ್ರಸ್ಟ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಪುರಾವಸ್ತು ಸಂಗ್ರಹಣಾಕಾರ ಡಾಕ್ಟರ್ ವೆಂಕಟೇಶ್ ಅವರು ಕೂಡ ಹೇಳಿದರು. ಇದು ಟ್ರಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ ಇಲ್ಲಿ. ಯಾಕೆಂದರೆ ಪುರಾವಸ್ತು ಮತ್ತು ಅರಣ್ಯ ಇಲಾಖೆ ಮತ್ತು ಹಲವಾರು ಒಂದು 5-6 ಇಲಾಖೆಗಳಿಂದ ಅನುಮತಿ ಪಡಿಬೇಕಾಗತ್ತೆ. ಆದ ಕಾರಣ ಇಲ್ಲಿ ಟ್ರಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಡೆವಲಪ್ ಮಾಡ್ಬೋದು, ಏನು ಡೆವಲಪ್ ಮಾಡಬೇಕು ಅಂತ ಕೂಡ ನಾವು ಆ ದೇವಸ್ಥಾನದಲ್ಲಿ ಒಂದು ಕಲ್ಲು ತೆಗಿಬೇಕು ಅಂತಂದ್ರೂ ಕೂಡ ಪುರಾವಸ್ತು ಇಲಾಖೆ ಪರ್ಮಿಷನ್ ಬೇಕು. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿದರು. ಈ ವಿಡಿಯೋ ಸ್ವಲ್ಪ ಲೆಂತಿ ಇದ್ದರೂ ಕೂಡ ಗ್ರಾಮಸ್ಥರು ಹೇಗೆ ಮಾತನಾಡಿದ್ರು, ಗ್ರಾಮೀಣ ಭಾಷೆಯಲ್ಲಿ ನೋಡ್ರಿ ನೀವು. ಎಲ್ಲೆಲ್ಲೋ ಟ್ರಸ್ಟ್ಗಳು ಮಾಡೋ ವಿಚಾರ, ಜನಾಂಗದ ಟ್ರಸ್ಟು, ಬೇರೆ ಬೇರೆ ಟ್ರಸ್ಟ್ಗಳು ಮಾಡೋ ವಿಚಾರ ನೋಡಿರ್ತೀರ. ಈ ಜನ ಸೇರಿದ್ರು, ತುಂಬ ಜನ ಸೇರಿದ್ರು, ಒಂದು 200 ಜನ ಮೇಲ್ಪಟ್ಟು ಸೇರಿದಾಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾತನಾಡಿ ಆ ಬಂದಿರತಕ್ಕಂಥವ್ರು ಟ್ರಸ್ಟ್ ಮಾಡಬೇಕು ಅಂತ ಬಂದಿರತಕ್ಕಂಥವ್ರಿಗೆ ಮತ್ತು ಆ ಗ್ರಾಮಸ್ಥರಿಗೆ ಸ್ವಲ್ಪ ಜಟಾಪಟಿ ಆಯಿತು. ಜಟಾಪಟಿ ಅಂದರೆ ಒದಾಡ್ಕೊಂಡಿಲ್ಲ, ಸುಮ್ಮನೆ ಚರ್ಚೆ ಮಾಡಿದ್ರು.
ನಿಮ್ಮಿಂದ ಏನಾಗುತ್ತೆ ಅಂತ ಕೆಲವರು, ನಿಮ್ಮಿಂದ ಏನಾಗುತ್ತೆ ಅಂತ ಕೆಲವರು ಮಾತುಗಳು ತುಂಬ ಚೆನ್ನಾಗೈತೆ. ಆ ಕಾರ್ಡಲ್ಲಿ ಆ ಮಾತುಗಳು ಮಾತನಾಡಬೇಕಂತ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅಲ್ಲಿ ಸೇರಿರ್ತಕ್ಕಂಥವರು ಟ್ರಸ್ಟಿನ ಆ ದೇವಸ್ಥಾನದ ಅಭಿವೃದ್ಧಿ ವಿಚಾರವೇ ಚರ್ಚೆ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿನೇ ಹೊಂದಾಣಿಕೆ ಆಗಲಿಲ್ಲ. ಇದು ಸ್ವಲ್ಪ ಲೆಂತಿ ಆಗೈತೆ. ಕೊನೆವರೆಗೂ ನೋಡಿ. ಕೆಲವರ ಅಭಿಪ್ರಾಯ ಹೆಂಗೈತೆ, ಮಾಡೇಶ್ವರ ಸುತ್ತಮುತ್ತಲ ಜನ ಸೇರಿದ್ರಲ್ಲ ಅವರೆಲ್ಲ ಕೂಡ ಮಾತನಾಡಿದ್ದಾರೆ. ತುಂಬ ಚೆನ್ನಾಗೈತಿ ವಿಡಿಯೋ. ನೀವು ಕೊನೆವರೆಗೂ ನೋಡಿ ಹೆಂಗೆ ದೇವಸ್ಥಾನ ಡೆವಲಪ್ಮೆಂಟ್ ಬಗ್ಗೆ ಯಾರ್ಯಾರು ಏನು ಚರ್ಚೆ ಮಾಡಿದರು, ಅವರ ಅಭಿಪ್ರಾಯ ಸರಿಯಾಗಿ ಐತಾ ಇಲ್ಲ ಅನ್ನೋದನ್ನು ನೀವು ತಪ್ಪದೇ ಕಾಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. ಯಾಕಂದರೆ 10 ಜನಕ್ಕೆ ಉಪಯೋಗವಾದಂಥ ಇದು ವಿಡಿಯೋ. ಎಲ್ಲ ಗ್ರಾಮಗಳು ಶಿವರಾತ್ರಿ ದಿವಸ ಇಲ್ಲಿ ಒಳ್ಳೆ ಆಚರಣೆ, ಅದರಲ್ಲಿ ಮುಖ್ಯವಾಗಿ ನೀವು ಹೆಚ್ಚಿನ ಭಾಗವಹಿಸ್ತಿದ್ದೀರಿ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲ ಗ್ರಾಮಗಳು ಲಿಂಗಾಪುರ ಆಗ್ಬೋದು, ಭಕ್ತರಳ್ಳಿ ಆಗ್ಬೋದು, ಚಿಕ್ಕನಹಳ್ಳಿ ಆಗ್ಬೋದು, ಸೊಮನೂರು ಆಗ್ಬೋದು, ಕೂಗಿನಹಳ್ಳಿ ಆಗ್ಬೋದು, ಅಣಬೆ ಆಗ್ಬೋದು, ಗುಣಸಂದ್ರ ಆಗ್ಬೋದು, ಗಲ್ಬಿನಕೋಟೆ ಆಗ್ಬೋದು, ಬೊಮ್ಮನಹಳ್ಳಿ ಆಗ್ಬೋದು, ಇದು ಕಡೆ ಬೂಚಿನಹಳ್ಳಿ, ಹಳೆಕೋಟೆ, ತಂಬೇನಹಳ್ಳಿ, ಎಲ್ಲ ಗ್ರಾಮಸ್ಥರು, ಸಂಕಸ್ನಹಳ್ಳಿ ಎಲ್ಲರೂ ಬಂದು ಪೂಜೆ ಮಾಡುವಂಥ ಒಂದು ದೇವಸ್ಥಾನ ಇದು. ಇದಕ್ಕೇನೋ ಒಂದು ಕಾಯಕಲ್ಪ ಬಂದದೆ ಅದಕ್ಕೆಲ್ಲರೂ ಸಹಕಾರ, ಎಲ್ಲರೂ ಸಮ್ಮತವಾಗಿ ಹೋದರೆ ಏನೋ ಇದಕ್ಕೊಂದು ಆಮೇಲೆ ಮೂಲ ದೇವಾಲಯನ ಉಳಿಸ್ಕೊಂಡು ಅದನ್ನು ಇತಿಹಾಸ ಸಂಘದಲ್ಲಿ ಹೇಳ್ತಾರೆ. ಯಾಕಂದರೆ ನಾವು ಏನೇ ಮಾಡ್ಬೇಕಾದ್ರೂ ಇತಿಹಾಸ ದೇವಸ್ಥಾನಗಳು ಯಾವ ರೀತಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅದರ ಅಡಿಯಲ್ಲಿ ಎಲ್ಲರೂ ಸಮ್ಮತಿ, ನಿಮ್ಮ ಅಭಿಪ್ರಾಯ ಹೇಳಿ ಬರೆದು ಏನೋ ಒಂದು ಆಗೋದಾದ್ರೆ ಮಾಡೋಣ ಆ ವಿಚಾರ. ಅಲ್ಲ, ಅದು ಇವಾಗ ಹೇಳಿ ನಿಮ್ಮ ಮಾಡಿದ್ದು ನೀವು ಮಾತಾಡಿದ್ದು ಸರಿ ಇಲ್ಲ ಅಂತ ನಾನು ಹೇಳಲ್ಲ. ದೇವಸ್ಥಾನ ಅಂದಮೇಲೆ 10 ಗ್ರಾಮ ಜನ ಇರ್ತಾರೆ, ಎಲ್ಲ ಬರ್ತಾರೆ, ಎಲ್ಲ ಭಕ್ತರು ಎಲ್ಲ ಬರ್ತಾರೆ, ಎಲ್ಲ ಹೋಗ್ತಾರೆ. ಬಟ್ ಆ ಸಮಿತಿ ಮಾಡೋದಕ್ಕೆ ನಾವಿಲ್ಲಿ ಲೋಕಲಾಗಿ ನಾವು ಕೂತ್ಕೊಂಡು ನಾವು ತೀರ್ಮಾನ ತಗೋತೀವಿ. ನಾವು ಅರ್ಥ ಆಯ್ತಾ? ನಾವಿಲ್ಲಿ ಅದನ್ನ ಉಳಿಸ್ಕೊಂಬಂದಿರೋರು, ಅವತ್ತಿಂದ ಅದು ಏನು ಗತಿ ಆಗಿತ್ತು ಉಳಿಸ್ಕೊಂಬಂದಿರೋರು, ಬೆಳೆಸ್ಕೊಂಬಂದಿರೋರು ನಾವು ಇದ್ದೀವಿ. ಇಲ್ಲಿ ನಾವು ತೀರ್ಮಾನ ತಗೋತೀವಿ. ಇಷ್ಟು ಅವಶ್ಯಕತೆ ಇರಲ್ಲ, ಇಷ್ಟೊಂದು ಜನ ಸೇರೋ ಅವಶ್ಯಕತೆನೇ ಇರಲ್ಲ ಇಲ್ಲಿ. ಆಮೇಲೆ ಸಭೆ ಸೇರ್ಸ್ಬೇಕಾದ್ರೂ ಸಭೆ ಸೇರ್ಸ್ಬೇಕಾದ್ರೂ ಅಲ್ಲಿ ಊರವ್ರನ್ನ ಯಾರನ್ನಾದ್ರೂ ಒಬ್ರನ್ನಾದ್ರೂ ಈ ತರ ಸೇರ್ಸೋಣ, ಈ ತರ ಮಾಡೋಣ ಅಂತ ನೀವೇನಾದ್ರೂ ಕೇಳಿದಿರಾ? ನೀವು ಪ್ರೆಸ್ ಮೀಟ್ ನೆಕ್ಸ್ಟ್ ಪ್ರೆಸ್ ಮೀಟ್ ಆಗಕ್ ಮುಂಚೆ ಗ್ರಾಮದವ್ರ ಹತ್ರ ಒಂದು ಮೀಟಿಂಗ್ ಅಂತ ಹೇಳಿ ಒಂದು ವಿಚಾರ ಅಂತ ಬೆಳಗ್ಗೆ ವಿಷಯ ಗೊತ್ತಾಗಿರೋದು. ಸುತ್ತು ನೋಡಿದ್ರೆ ಏನೆಲ್ಲ ಬರೀ ಕೆಸ್ತೂರು ಪಂಚಾಯತಿ ಜನನೇ ಕಾಣ್ತದೆ. ನನ್ಗೆ ಈ ಕಡೆ ನೋಡಿದ್ರೆ ಅವ್ರು ಬರಬಾರ್ದು ಅಂತಲ್ಲ, ಕೆಸರು ಪಂಚಾಯತಿ ಜನ ಬೇರೆ ಜನ ಬರಬಾರ್ದು ಅಂತಲ್ಲ. ಬಟ್ ಅವ್ರಿಗಿರೋ ಅಂತ ಇದು ಮಾಡೇಶ್ವರ ಗ್ರಾಮಸ್ಥರಿಗಿಲ್ವಾ? ನೀವ್ ಹೇಳ್ಬಾರ್ದ ಮಾಡೇಶ್ವರ ಗ್ರಾಮಸ್ಥರಿಗೆ? ಯಾರಿಗೆ ಹೇಳಿದಿರಾ? ನನಗೆ ಗೊತ್ತಿಲ್ಲ. ಯಾರಿಗೆ ಹೇಳಿದಿರಾ? ನನಗೆ ಗೊತ್ತಿಲ್ಲ. ಯಾರಿಗೆ ಹೇಳಿದಿರಾ? ಇನ್ಯಾರು ಹೇಳೋರು? ನಿಮ್ಮನ್ನ ನಾವು ಕ್ವಶನ್ ಮಾಡ್ತಿಲ್ಲ. ನಿಮ್ ಶಾಮಿಲ್ ಇನ್ನೊಂದಣ ಯಾರಪ್ಪ ಮಾರಣ್ಣ ಆಮೇಲೆ ಮಾತಾಡಂಗಿದ್ರೆ ಎದ್ ನಿಂತ್ಕೊಂಡು ಮಾತಾಡೋ. ಆಮೇಲೆ ಮಾತಾಡಿರ. ಇಲ್ಲಿ ಬಂದಾಗ ಮಧು ಹೇಳಿದ್ದು ಬೆಳಗ್ಗೆ ಏನೋ ಮಾರಣ್ಣರು ಎಲ್ಲ ಏನೋ ಹಿಂಗೈತೆ ಬರ್ರಿ ಅಂತ ಅಂದ್ರು ಅಂತ ಅಂದ. ನಿಜನಾ ನೀನ್ ಹೇಳಿರೋದು? ಇರ್ರಿ, ನಂದು ಹೇಳಿಬಿಡ್ತೀನಿ. ನಿನ್ನೆ ನನಗೆ 12 ಗಂಟೆಗೆ ಹೇಳಿರು. ಅಲ್ಲಿ ಎಲ್ಲ ಊರವರು ಬರ್ತಾರೆ, ದೇವಾಲಯ ಕಟ್ಟಾಗಿ ಏನೋ ಮಾತುಕತೆಗೆ ನಿಮ್ಮೂರಾಗೂ ಎಲ್ಲರಿಗೂ ಹೇಳ್ಬಿಡಪ್ಪ, ಪ್ರತಿ ಮನೆಗೆ ಒಂದು ಮನೆ ಬಿಡ್ದಂಗೆ ಅಂತ ಹೇಳಿರು. ನಾನು ನಿನ್ನೆ ಸಾಯಂಕಾಲನೇ ಅಯ್ಯಪ್ಪನ ಕಳಿಸಿ ತಪ್ಪಟೆ ಹಾಕ್ಸೋದು ಬೇಡ, ನಾವು ಮನೆಗೆ ಹೋಗಿ ಹೇಳ್ಸಾನಿ ಅಂತ ಮನೆಗೂ ಕಟ್ಟಿದ್ ಮನೆ ಬಿಡ್ದಂಗೆ ಎಲ್ಲ. ನೀನ್ ಯಾರು ಹೇಳೋದ್ ಬೇಡಪ್ಪ, ಮೆಂಬರ್ ಅಂತ ಇದ್ರಲ್ಲ, ಮೆಂಬರ್ ಗಮನ ತಂದ ಊರಲ್ಲಿ ಮನೆಗೆ ಹೇಳಿದೆ ನಾನು ಗಮನ ತಂದಿದ್ಯಾ? ಎಲ್ಲಾರ್ಗು ಪೂರ್ತಿ ಮನೆಗೂ ಹೇಳಿ. ನಿನ್ನ ವೈಯಕ್ತಿಕ ಅನುಕೂಲಕ್ಕೋಸ್ಕರ ಕೇಳಿಲ್ಲ. ನಿನ್ ಏನಾಗಬೇಕು ಅವ್ರ ಹತ್ರ, ನಿನ್ನ ವೈಯಕ್ತಿಕ ಅನುಕೂಲಕ್ಕೋಸ್ಕರ ಇಡೀ ಚರ್ಚೆ ನಡೆಯೋದು ನೀವು ದೇವಸ್ಥಾನ ಉಳಿಸ್ಕೊಳಕ್ಕೆ ಏನ್ ಬೇಕು? ಪಂಚಾಯತಿ ಮೆಂಬರ್ ಅಂತ ಒಬ್ರು ಇಲ್ವಾ? ಅವ್ರಿಗೆ ಹೇಳಿದ್ರೆ ಏನೋ ಒಬ್ರು ದೊಡ್ಡವ್ರು ಹೇಳವ್ರಿ ಅಂತ ಗ್ರಾಮಕ್ಕೆ ತಿಳಿಸಿದ್ದೀವಿ. ಇವಾಗ ಇಲ್ಲಿ ಚರ್ಚೆ ಮಾಡಿ ಸೇರಿದ್ದಾಗಿದೆ. ನಮಗೂ ಹೇಳಿದ್ದು ಪ್ರೆಸ್ ಮೀಟ್ ಅಂತ ಹೇಳಿಲ್ಲ, ಮುಕ್ಕಂಡೇಶ್ವರ ದೇವಸ್ಥಾನ ಇದೆ ನಮಗೂ ಗೊತ್ತಿಲ್ಲ. ಮುಖ್ಯ ಇಲ್ಲದೆ ಅಂದ್ರೆ ನಾವು ನೋಡಿದ್ವಿ ಇವತ್ತನೇ ಮುಕ್ಕಂಡೇಶ್ವರ ಒಳ್ಳೆ ದೇವಸ್ಥಾನ ಇಲ್ಲದೆ. ನಮಗೂ ಕರೆದಿದ್ದು ಮುಕ್ಕಂಡೇಶ್ವರ ದೇವಸ್ಥಾನ ಇದೆ, ಪೂಜೆ ಬನ್ನಿ, ಅದೇನೋ ಜೀರ್ಣೋದ್ಧಾರ ಏನೋ ಮಾಡೋದಕ್ಕೆ ಅದಕ್ಕೆ. ಹೌದು ಸಮಯ. ಒಂದು ನಿಮಿಷ ಹೇಳ್ತೀನಿ. ಎಲ್ಲರಿಗೂ ಅವ್ರು ಕರೆದಿರೋದು ಅದೇ ತರ. ಇಲ್ಲೇನು ಪ್ರೆಸ್ ಮೀಟ್ ಮಾಡ್ತೀನಿ ಅವೆಲ್ಲ ಏನು ಕರೆದಿಲ್ಲ. ಏನಕ್ಕೆ ಅದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ
ಸಂಪೂರ್ಣವಾಗಿ ಮಾದೇಶ್ವರದವ್ರದ್ದು ಸಂಪೂರ್ಣವಾದ ಬೆಂಬಲ ಸಹಕಾರ ಇದ್ದಾಗೇನೆ ಅದನ್ನು ಜೀರ್ಣೋದ್ಧಾರ ಮಾಡೋಕ್ಕಾಗೋದು. ಆಯ್ತಾ? ಇವೇನು ನಾವೇನು ಬಂದು ಕೆಸ್ತೂರು ಪಂಚಾಯತಿಯವ್ರು ಬಂದು ಗಡ್ಬೆ ಪಂಚಾಯತಿಯವ್ರು ಬಂದು ಇಲ್ಲ ಈ ಕಡೆ ಗೊಳ್ಳಳ್ಳಿ ಪಂಚಾಯತಿಯವ್ರು ಬಂದು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ರೆ ನೀವು ಓಡಾಡೋದು ನೀವೇ ಮಾಡ್ಬೇಕು. ಇಲ್ಲಿ ಏನೇ ಮಾಡಿದ್ರು ನೀವೇ ಮಾಡಬೇಕು. ನಿಮ್ಮ ಸಹಕಾರನೇ ಮುಖ್ಯ ಇಲ್ಲಿ. ಆಯ್ತಾ? ಈಗ ಅವ್ರೇನೋ ಇಲ್ಲಿ ಬಂದವ್ರೆ, ನಿಮ್ಮ ಭಾಗಕ್ಕೆ ಬಂದವ್ರೆ, ಇವರು ಏನೋ ಬಂದಿಲ್ಲಿ ಚೌಟ್ರಿ ಏನೋ ಮಾಡಿವ್ರೆ, ಈ ಭಾಗದ ದೇವಸ್ಥಾನ ಇದೆ. ನೀವು ಬುದ್ಧಿವಂತರು, ನೀವು ಇನ್ನೊಂದು ಸ್ವಲ್ಪ ಹಿಂದೆ ಬುದ್ಧಿವಂತರಿಂದ ಹಿಂದೆ ಸ್ವಲ್ಪ ಯೋಚನೆ ಮಾಡಿ, ದೇವಸ್ಥಾನ ಹಿಂಗಿದ್ದಾಗ ನೀವೇ ಹೋಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಸರ್ ಹಿಂಗೆ ನೀವೇನೋ ಮಾಡ್ತಿದ್ದೀರಾ, ಇಲ್ಲೊಂದು ದೇವಸ್ಥಾನ ಹಿಂಗಿದೆ ಸರ್, ಇದನ್ನೇನೋ ಮಾಡಿ ಜೀರ್ಣೋದ್ಧಾರ ಮಾಡಿ ನಮ್ಮೂರಿಗೆ ಒಳ್ಳೇದಾಗಲಿ ಅಂತ ನೀವು ಪ್ರಶ್ನೆ ಮಾಡ್ಬೋದಾಯ್ತು. ಮಾಡ್ಲಿಲ್ಲ. ಅವರೇ ಅದೇನೋ ಇಲ್ಲಿ ಬಂದವ್ರೆ, ದೇವಸ್ಥಾನ ಹುಡುಕಿ ಅವರೇ. ಸ್ವಾಮಿ ದಯಮಾಡಿ ಮಾತಾಡಿ ಸರ್, ನೀವು ಮಾತಾಡಿ. ಮುಖಂಡೇಶ್ವರ ಇಲ್ಲದೆ ಅಂತಾನೆ ಕೇಳಿದೆ ಆತನಿಗೆ ಫೋನ್ ಮಾಡಿದಾಗ. ನಾನು ಕೇಳಿದೆ ಮುಖಂಡೇಶ್ವರ ಇಲ್ಲದೆ ಹೋದ್ವಿ. ಇಡೀ ದೊಡ್ಡಬಳ್ಳಾಪುರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಈ ತರ ದೇವ್ರು ಎಲ್ಲೂ ಇಲ್ಲ. ಈಶ್ವರನ ಲಿಂಗ ಭಾರಿ ಚೆನ್ನಾಗಿದೆ, ನೋಡಿವಿ, ತುಂಬಾ ಸಂತೋಷ ಆಯ್ತು. ಆಯ್ತಾ? ಇವತ್ತು ನೀವೆಲ್ಲ ಮಾದೇಶ್ವರದೆಲ್ಲ ಸಹಕರಿಸಿ ಅವ್ರಿಗೆ ಏನೋ ಮಾಡಕ್ ಬಂದವ್ರಲ್ಲ, ಜೀರ್ಣೋದ್ಧಾರ ಮಾಡಕ್ಕೆ ಇವ್ರು ಬೆಂಗಳೂರವ್ರು ಬಂದಂಗೆ ಅವರೆಲ್ಲ ಬಂದವರೆಲ್ಲ ಅವ್ರ ಜೊತೆ ಕೈ ಜೋಡಿಸಿದ್ರೆ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗ್ತದೆ. ಸಣ್ಣ ಪುಟ್ಟ ಯಾವ ನಿಮ್ಮ ಮನ್ಸಾಗ ಏನಾದ್ರು ಹೋಯ್ತು ಬಿಟ್ಬಿಡಿ, ಏನೋ ಕರೀಲ ಅವೆಲ್ಲ. ಇಲ್ಲಿ ಒಂದು ಕೇಳೋದಕ್ಕೆ ಹೇಳೋಣ, ನೀನು ನಾನು ಹೇಳೋದಕ್ಕೆ ಸ್ವಲ್ಪ ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡು. ನಿಮ್ಮವೇನಿದ್ರು ಬದಿಗೆ ಗೊತ್ತ್ರಿ. ಇವಾಗ ಯಾರೋ ಒಬ್ರು ಬಂದವ್ರೆ ಅದನ್ನ ಜೀರ್ಣೋದ್ಧಾರ ಮಾಡಕ್ ಅಂದಾಗ ನಾವು ಅವ್ರಿಗೆ ಸಹಕರಿಸ್ಬೇಕು. ನಾವು ಮಾಡ್ತೀವಿ ಸ್ವಾಮಿ, ನಮಗೆ ಸಹಕಾರ ಕೊಡ್ಲಿ. ಆಯ್ತು, ನಾವು ಮಾಡ್ತೀವಿ, ಮಾಡಿ, ಕೊಡ್ಲಿ, ನೀವೇ ಮಾಡಿ. ಆಮೇಲೆ ಇವಾಗ ನಿರ್ಣಯ ತಗೊಳ್ರಿ, ನೀವೇ ಕಮಿಟಿ ಮಾಡ್ರಿ. ಆದ್ರೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಿಸ್ಬೇಕಲ್ಲ, ಅದ್ರದ್ದು ಬೇಕಲ್ವಾ? ಇದು ದೇವಸ್ಥಾನ ಕಟ್ಟೋದು ನಾವು ಸಮಿತಿ ಮಾಡೋದೆಲ್ಲ ಸುಲಭ. ಇವಾಗ ಹಳ್ಳಿ ಒಳಗ ಗ್ರಾಮ ಅಂದ್ಮೇಲೆ ಗ್ರಾಮದಾಗ ಸಮಿತಿ ಮಾಡಿ ಅಂತೀರಾ, ಆ ಗ್ರಾಮದಾಗ ಸಮಿತಿ ಮಾಡಿದಾಗ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಿಸ್ತದೆ. ಇವಾಗ ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ಹೆಚ್ಚು ಕಮ್ಮಿ 25 ಲಕ್ಷ ಮೇಲೆ ಬೇಕು. ಅವಾಗೇನಂತಾರೆ, ನೀವು ಅಮ್ಮಮ್ಮ ಊರಾಗ ಪಾಪ ಎಲ್ಲ ನನಗೆ ಗೊತ್ತಿದ್ದಂಗ ಏನೋ ರೈತರು ವ್ಯವಸಾಯ ಮಾಡೋಂಥವ್ರು ಹಾಲು ಪಾಲು ಹಾಕಿ ಜೀವನ ಮಾಡೋಂಥವ್ರು ಒಬ್ಬರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ. ಅವ್ರೊಂದು ಕೊಟ್ರೆ ಒಂದು 5,000 10,000 ಕೊಡೋರು. ಎಲ್ಲಾರ ಮನೆಗೆ 10,000 ಇಸ್ಕೊಳಕ್ ಶಕ್ತಿ ಆಗ್ತದ. ಅದನ್ನೇ ಹೇಳ್ತಾ ಇರೋದಣ್ಣ, ಅದಕ್ಕೆ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ನಿಮ್ಗೆ ಸಂಪನ್ಮೂಲ ಕ್ರೋಢೀಕರಿಸಕ ಯಾರೋ ಒಬ್ರು ಬಂದವರೇ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂದಾಗ ನೀವು ಅದನ್ನ ಅವ್ರ ಜೊತೆಗೆ ಹೋದ್ರೆ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ ವೈಯಕ್ತಿಕವಾಗಿ ಹೇಳ್ತಿರೋದು. ನಾನು ವೈಯಕ್ತಿಕವಾಗಿ ಹೇಳ್ತಿರೋದು. ನೀವೇ ಮಾಡಿ, ನಿಮ್ದೇ ಕಮಿಟಿ ಇರ್ಲಿ. ನಿಮ್ದೇ ಕಮಿಟಿ ಒಳಗ ಇನ್ನ ಬೇರೆ ಇದ್ದು ಯಾರು ಕ್ರೋಢೀಕರಿಸಂತವ್ರು ಅವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡು ಬೆಳಗ್ಗೆ ಎದ್ದು ಅವ್ರ ಜೊತೆ ನೀವು ಹೋಗ್ಕೊಂಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀವಿ ಅಂತೇಳಿ, ಆಮೇಲೆ ಇದು ಒಂದೇ ಊರಾಗಲ್ಲ ಅಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅಕ್ಕಪಕ್ಕ ಬೊಮ್ಮನಹಳ್ಳಿ ಇರ್ಬೋದು, ಈ ಕಡೆ ಗಲಬಿಲ್ಕೋಟೆ ಇರ್ಬೋದು, ಬೂಚನಹಳ್ಳಿ ಇರ್ಬೋದು, ಪಕ್ಕ ಈ ಕಡೆ ಅವ್ರ ಜೊತೆ ಕರ್ಕೊಂಡ್ರಿ. ಜೊತೆಗೆ ಊರಿಗೊಬ್ಬೊಬ್ರು ಇಬ್ಬರು ಮುಖಂಡ್ರು ನಿಕ್ಕೊಂಡು ಮಾಡಿ. ಆಯ್ತಾ? ಇದು ಪ್ರೈಮರಿ ಫಸ್ಟ್ ಕರೆದವ್ರೆ, ಅದು ಒಳ್ಳೆ ಉದ್ದೇಶನೇ. ಇವತ್ತು ನಮ್ಗೆ ನಾವು ಇವತ್ತು ಬರಂತಾರಲ್ಲ, ಏನೋ ಮುಖಂಡೇಶ್ವರ ದೇವಸ್ಥಾನ ಏನೋ ಅದೇ ಅಂತ ಬಂದಿದ್ವಿ. ಯಾಕಂದ್ರೆ ಬಂದ ಮೇಲೆ ಗೊತ್ತಾಯ್ತು. ಇವತ್ತು ಇಲ್ಲಿ ಇಷ್ಟು ಜನಿಗೆ ತಾಲೂಕ್ನಾಗ ಮುಖಂಡೇಶ್ವರ ದೇವಸ್ಥಾನ ಅದೇ ಅಂತ ಪ್ರಚಾರ ಆಯ್ತು. ನಾಳೆ ಬೆಳಿಗ್ಗೆ ಇಷ್ಟು ಜನ ಹೋಗಿ ಇನ್ನು 10 ಜನಿಗೆ ಪ್ರಚಾರ ಮಾಡಿದಾಗ ಒಂದು ದೇವಸ್ಥಾನ ಇಲ್ಲದೆ ಅನ್ನೋದು ಗೊತ್ತಾಗ್ತದ? ಇವಾಗ ಇಷ್ಟಿನಿಂದ ನಿಮಗೆ ಸೀಮಿತವಾಗಿತ್ತು. ಎಲ್ಲಿಗೆ? ಮಾದೇಶ್ವರ, ಈ ಕಡೆ ಗಲಬಿಲ್ಕೋಟೆ, ಈ ಕಡೆ ಗೊತ್ತಿದ್ದು ಮುಖಂಡೇಶ್ವರ, ಮತ್ತೆ ಆಚೆ ಗೊತ್ತಿರಲಿಲ್ಲ. ಈಗ ಎಲ್ಲರಿಗೂ ಗೊತ್ತಾಗ್ತದೆ. ಸ್ವಲ್ಪ ಪ್ರಚಾರ ಆಗಲಿ. ಪ್ರಚಾರ ಆದಾಗ ನೀವೇ ಎಲ್ಲ ಸೇರ್ಕೊಂಡು ನಿಮ್ಮೂರವರೇ ಸಹಕಾರ ಕೊಡ್ಬೇಕು. ಇನ್ನೇನು ನಾವ್ಯಾರು ಬರೋಕ್ಕಾಗಲ್ಲ. ನಾವೇನೋ ನಮ್ಮ ಕೈಲ ಸಹಾಯ ಮಾಡ್ಬೋದು ಅಷ್ಟೇನೆ, ದೇವಸ್ಥಾನ ಒಳ್ಳೇದಾಗ್ಲಿ ಅಂತೇಳಿ. ಅದಕ್ಕೋಸ್ಕರ ಸಹಕರಿಸಿ. ಆಯ್ತಾ? ಸರಿ. ಅಲ್ಲಿ ಬೇರೆ ಕೆಟ್ಟ ಉದ್ದೇಶ ಏನಿಲ್ಲಲ್ಲ. ನಿಮ್ಗೇನೋ ನಮ್ಮ ಮನ್ಸಾಗ ಆತರ ಕೆಟ್ಟ ಉದ್ದೇಶ ಹೇಳಿ. ನೀವ್ ಹೇಳಿದ್ದೆಲ್ಲ ಸರಿ ಅಣ್ಣ, ನಿಮ್ ಮಾತಿಗೆಲ್ಲ ನಮ್ ಸಮ್ಮತಿ. ಆಮೇಲೆ ನೀವ್ ಹೇಳಿದ್ರೆ ಮುಖಂಡೇಶ್ವರ ಬರೀ 4-5 ಊರು 10 ಊರು 20 ಊರಿಗೆ ಮಾತ್ರ ಗೊತ್ತಿತ್ತು ಅಂತ. ಮುಖಂಡೇಶ್ವರ ಸ್ವಾಮಿ ದೇವಾಲಯ ಇಲ್ಲಿದೆ ಅಂತ ಇಡೀ ಬೆಂಗಳೂರಿಗೂ ಗೊತ್ತು, ತುಮಕೂರ್ಗೂ ಗೊತ್ತು. ಇವತ್ತಿಗೂ ಶಿವರಾತ್ರಿ ದಿನ ತುಮಕೂರಿಂದ ಮುಸ್ಲಿಂ ಕುಟುಂಬ, ಒಂದು ಕುಟುಂಬ 10 ಜನ ಪೂರ್ತಿ ತುಮಕೂರಿಂದ ಬರ್ತಾರೆ, ನೈಟ್ ಸ್ಟೇ ಇದ್ದು ಹೋಗ್ತಾರೆ. ಆಮೇಲೆ ಬೆಂಗಳೂರಿಂದ ಸುಮಾರು ಜನ
ಬರ್ತಾರೆ, ನಮ್ಮ ಹತ್ರ ದಾಖಲೆ ಇದೆ, ಯಾರ್ಯಾರು ಬರ್ತಾರೆ ಎಲ್ಲಾರ್ದು ಅಡ್ರೆಸ್ ಇದೆ. ಒಂದ್ ನಿಮಿಷ ನಾನು ಮಾತು ಪೂರ್ತಿ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲದೆ ಮುಂಚೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಟ್ಟು ಅಲ್ಲ, ಇದು ಮುಂದಕ್ಕೆ ಹೋಗ್ತಿದೆ, ಇನ್ನೊಂಚೂರು ಹಿಂದಕ್ಕೆ ಬರ್ಬೇಕಿದೆ ವಿಷಯ. ಒಂದೇ ಒಂದು ಪಾಯಿಂಟ್ ಏನು ಅಂದ್ರೆ ನಮಗೆ ಒಳ್ಳೆ ದೇವಸ್ಥಾನ ಜೀರ್ಣೋದ್ಧಾರ ಸರ್ ಒಂದ್ ನಿಮಿಷ, ನಿಮ್ಗೆ ಬಹುಶಃ ಪ್ರೆಸ್ ಮೀಟ್ ಅಂತ ಹೇಳಿದ್ರೆ ಇರ್ಬೋದು, ನಮ್ಮನ್ ಕರೆದಿರೋದು ಪ್ರೆಸ್ ಮೀಟ್ ಅಂತಾನೆ. ಹಾಗಾಗಿ ಮತ್ತೆ ಈ ಸಮಸ್ಯೆ ಇವತ್ತು ಇಲ್ಲಿ ಸಭೆ ಸೇರಿರೋದು ಉದ್ದೇಶ ಏನು ಅಂತಂದ್ರೆ, ಇವಾಗ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀರಿ, ಅದ್ರ ಮೇಲೆ ಈ ಸಭೆ ಸೇರಿದೆ, ಮತ್ತೆ ಆ ವಿಚಾರವಾಗಿ ಇದಿದೆ. ಹೌದು, ಅಂದ್ರೆ ನೀವು ಮುಂದಿನ ಪಾಯಿಂಟ್ ಮಾತಾಡ್ತಿದ್ದೀರಾ, ನಾನು ಅಪ್ರಿಶಿಯೇಟ್ ಜಿಲ್ಲಾಧಿಕಾರಿ ಬರ್ಬೇಕು, ಇಲ್ಲಿಗೆ ಅದಕ್ಕಲ್ಲ, ನಾವು ಕರೆದಿರೋದು ಅಲ್ಲ. ನಾನು ಅನಿಸಿಕೆ ಹೇಳ್ತೀನಿ ಸರ್. ಒಂದು, ಇವಾಗ ನಿಮ್ಗುನು ಜಿಲ್ಲಾಧಿಕಾರಿಗಳಿಗೆ ದೂರ ಕೊಟ್ಟಿರೋದ್ರಿಂದ ನಿಮ್ಗುನು ಅದನ್ನ ಡಿಫೆನ್ಸ್ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ. ಡಿಪೆಂಡೆಂಟ್, ನಾನು ಓಪನ್ ಆಗಿ ಹೇಳ್ತೀನಿ. ಒಂದ್ ನಿಮಿಷ ಮಾತಾಡೋದು. ನನಗೆ ಬೇಕಾದ್ರೆ ಮುಕ್ಕಣೇಶ್ವರ ಸ್ವಾಮಿ ಮಾಡೇಶ್ವರ ಗ್ರಾಮದಲ್ಲ, ಎಲ್ಲಾ ಗ್ರಾಮದವರು ಕೈ ಜೋಡಿಸಿದ್ರೆ ಅದಾಗ್ತದೆ. ಮಾಡೇಶ್ವರದಲ್ಲಿ ಕಟ್ತೀವಿ, ನೀವ್ ಯಾರು ಕಟ್ಬಾರ್ರಿ ಅಂತ ಹೇಳ್ಬಿಟ್ರೆ ಒಂದೇ ಮಾತಿಗೆ ಎತ್ತೋತೀವಿ, ನಮಗೆ ನೆಸಿಟಿನೇ ಇಲ್ಲ. ಮುಕ್ಕಣೇಶ್ವರ ಸ್ವಾಮಿ ಕಟ್ಬೇಕು ಅಂತ ಹೇಳಿದ್ದು ಇವರಿಬ್ರು, ಈ ಮೇಡಮ್ ಇವರು ಅವರು ಆಲ್ರೆಡಿ ಒಂದ್ ವರ್ಷದ ಮುಂಚೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರು. ದಯವಿಟ್ಟು ಒಂದ್ ಸ್ವಲ್ಪ ನಾನು ಮಾತಾಡ್ತೀನಿ, ದಯವಿಟ್ಟಿರಿ. ನೀವ್ ಹೇಳಿದ ಪ್ರಸ್ತಾಪನೆ ಎಲ್ಲ ಸರಿ ಅಣ್ಣ. ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನನ್ಗಿವಾಗ 34 ವರ್ಷ. ಹಿಂದೆ ರುದ್ರಪ್ಪನವ್ರು ಈ ಸ್ವಾಮಿ ಸೇವೆ ಮಾಡ್ಕೊಂಡ್ ಬರ್ತಿದ್ರು, ಅವರಿಂದ ಆಗಲ್ಲ ಅಂದಾಗ ಊರೆಲ್ಲರ ಸಮ್ಮತಿ ಪ್ರಕಾರ ಈ ದೇವ್ರ ಸೇವೆಗೆ ಮುಂದೆ ನಿಂತ್ಕೊಂಡು ಮಾಡ್ತಿದ್ದೀವಿ. ಇಲ್ಲಿ ಮುಂದೆ ಏನು ನಡೀತಿರ್ಲಿಲ್ಲ, ಇವಾಗೆಲ್ಲ ಪೂಜಾ ಕಾರ್ಯಕ್ರಮ ಪ್ರತಿಯೊಂದು ಮಾಡ್ತೀವಿ, ಎಲ್ಲ ಮಾಡ್ಕೊಂಡ್ ಬಂದಿದ್ದೀವಿ. ಈ ದೇವಸ್ಥಾನ ಕಟ್ತೀನಿ ಅಂತ ಸುಮಾರು ನನಗೆ ಬುದ್ಧಿ ಬಂದಾಗಿಂದ 12 ಜನ ಬಂದಿದ್ದಾರೆ. ಮಂಗಳೂರಿಂದ ಸ್ವಾಮೀಜಿಗಳನ್ನೆಲ್ಲ ಕರೆಸಿ ಇಲ್ಲಿ ಪ್ರಶ್ನೆ ಎಲ್ಲ ಕೇಳಿದ್ದಾರೆ. ನಿಧಿ ಆಸೆಗೋಸ್ಕರ ದೇವಸ್ಥಾನ ಎಲ್ಲ ತೋಡಿ ಇದ್ದ ದೇವಸ್ಥಾನ ಹಾಳು ಮಾಡೋಗಿದ್ದಾರೆ. ಇವತ್ತು ಈಗ ಇಲ್ಲಿ ಏನ್ ಬೆಂಗಳೂರಿಂದ ಬಂದಿದ್ದಾರೆ ದೇವಸ್ಥಾನ ಕಟ್ಟಕ್ಕೆ ಅಂತ ನೀವು ಹೇಳ್ತಿದ್ದೀರಾ, ಅವರು ಹಿಂದೆ ಆಲ್ರೆಡಿ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ನಮ್ಮ ಸ್ವಾಮೀಜಿಗಳು ಕರೆದಿದ್ರು, ನಾನು ಬಂದು ಇವ್ರನ್ನ ಭೇಟಿ ಮಾಡಿದ್ದೆ. ಇವ್ರಿಗೆ ಹೇಳ್ದೆ, ಆಯ್ತು ನೀವೇನಾದ್ರೂ ನಿಮ್ದೇನೋ ಯಾವ ವೈಯಕ್ತಿಕ ಉದ್ದೇಶ ಇಲ್ದಿರ ದೇವ್ರ ಸೇವೆ ಮಾಡಬೇಕು ಅನ್ನೋದೇ ಬಂದಿದ್ದಾದ್ರೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ. ಅದಾದ್ಮೇಲೆ ಇವ್ರು ಹೋಗಿ ಟ್ರಸ್ಟ್ ಮಾಡಬೇಕು, ಟ್ರಸ್ಟಲ್ಲಿ ನಮಗೆ ಒಂದು 7-8 ಮೆಂಬರ್ಶಿಪ್ ಬೇಕು ಅಂದ್ರು. ನಾನು ಇವ್ರಿಗೆ ಹೇಳ್ದೆ, ಗ್ರಾಮದ ಹತ್ರ ಬನ್ನಿ ಒಂದ್ಸಲಿ, ಗ್ರಾಮಸ್ಥರನ್ನೆಲ್ಲ ಕೂರ್ಸ್ ಮಾತಾಡೋಣ, ಈ ದೇವಸ್ಥಾನ ನಂದಲ್ಲ ಗ್ರಾಮದ್ದು ಅಂತ. ಅದಾದ್ಮೇಲೆ ಅವ್ರು ಇದುವರೆಗೂ ಬಂದಿಲ್ಲ. ಆಮೇಲೆ ನಾವು ಮಾಡೇಶ್ವರ ಗ್ರಾಮಸ್ಥರನ್ನ ನಮ್ಮ ವೆಂಕಟೇಶ್ ಸರ್ ಹೇಳಿದ ಮಾಹಿತಿ ಪ್ರಕಾರ ಹಿಂದೆ ಈಗ ಹೇಳ್ತಿದ್ದೀರಾ ದೇವಸ್ಥಾನ ದುಡ್ಡೆಲ್ಲ ಕ್ರೋಢೀಕರಿಸ್ತೀರಾ ಅಂತ. ಸುಮಾರು 20 ವರ್ಷಕ್ಕೆ ಮುಂಚೆನೆ ಅವರು 30 ಲಕ್ಷ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ ಇಂದ 30 ಲಕ್ಷ ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ರು. ಅವತ್ತು ನಾನು ಇನ್ನ ಹುಡುಗ, 18 ವರ್ಷದ ಹುಡುಗ, ಇಡೀ ಊರ್ ಪೂರ್ತಿ ಓಡಾಡಿ ಎಲ್ಲಾರನ್ನೂ ಸೇರಿಸಿದ್ದೆ ಊರ್ನ. ಆಮೇಲೆ ಅವತ್ತು ಏನ್ ತೀರ್ಮಾನ ಆಯ್ತು, ಗೋವಿಂದರಾಜ್ ನಾರ್ನಳ್ಳಿ ಗೋವಿಂದರಾಜನ್ ಕರ್ಕೊಂಬರ್ರಿ ಟೆಸ್ಟ್ ಮಾಡಕ್ಕೆ, ಗುಂಡಣ್ಣನ್ ಕರ್ಕೊಂಬರ್ರಿ ಟೆಸ್ಟ್ ಮಾಡಕ್ಕೆ, ಬೈರೇಗೌಡ್ರನ್ ಕರ್ಕೊಂಬರ್ರಿ, ಆನಂದ್ ಕರ್ಕೊಂಬರ್ರಿ, ಹಿಂಗಾಯ್ತು. ಪಾಪ ಅವ್ರಿಗೆಲ್ಲ ಅವ್ರ ಕೆಲಸ ಮಾಡಕ್ಕೆ ಪುರ್ಸೊತ್ತಿರಲ್ಲ. ಇನ್ನು ಈ ದೇವ್ರ ಕೆಲಸ ಮಾಡಕ್ಕೆ ದಿನ ಒಬ್ಬೊಬ್ರು ಹೋಗಕ್ಕೆ ಅವ್ರೆಲ್ಲಿ ಪುರ್ಸೊತ್ತಾಗಿರ್ತಾರೆ. ಕಿತ್ತೋಯ್ತು, ಆಯ್ತು, ಅದನ್ನು ಕಿತ್ತೋಯ್ತು. ನಮ್ಮ ವೆಂಕಟೇಶ್ ಅಣ್ಣವ್ರು ಕಡಾಖಂಡಿತ ಹೇಳ್ಬಿಟ್ರು, ಮಾಡೇಶ್ವರನ ಟ್ರಸ್ಟ್ ಮಾಡ್ರಿ, ನಿಮ್ದೇ ದೇವಸ್ಥಾನ, ನಿಮ್ಗೆ ಏನ್ ಬೇಕೋ ಸಪೋರ್ಟ್ ನಾವು ಮಾಡ್ತೀವಿ ಅಂತ. ಅವ್ರ ಪ್ರಕಾರ ಈಗ ಆಲ್ರೆಡಿ ನಾವು ಟೆಸ್ಟಿಗೆ ರೂಪುರೇಷೆ ಮಾಡಿದ್ದೀವಿ, ದೇವಸ್ಥಾನ ಕಟ್ಟಕ್ಕೂ ರೂಪುರೇಷೆ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ನೀವೆಲ್ಲ ಕೈ ಹಾಕಿದ್ರೆ ದೇವಸ್ಥಾನ ಕಟ್ಟೋದು. ನಾವು ಮುಂದೆ ನಿಂತ್ಕೊಂಡು ನಿಮ್ಮ ಮನೆ ಬಾಗ್ಲಿಗೆ ಬರ್ತೀವಿ, ನಿಮ್ ಕೈಲ ದೇಣಿಗೆ ಕೊಡ್ರಿ. ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಿಮ್ ದೇವ್ರ ಸೇವೆ ಮಾಡ್ಬೇಕು, ದೇವಸ್ಥಾನ ಮಾಡ್ಬೇಕು ಅನ್ನೋದಾದ್ರೆ ನಾವಿರ್ತೀವಿ, ನಮ್ ಜೊತೆ ಸಪೋರ್ಟ್ ಮಾಡ್ರಿ. ಇಲ್ಲಿ ಅಧಿಕಾರ ಕೊಟ್ರೆ ನಾವು ಮಾಡ್ತೀವಿ ಅಂದ್ರೆ ದೇವಸ್ಥಾನ ಕಟ್ಟಬೇಕು ಅನ್ನೋದಾಗ್ಲಿಲ್ಲ. ನಾವು ಟ್ರಸ್ಟಿಗಳಾದ್ರೆ ಮಾತ್ರ ನಾವು ದೇವಸ್ಥಾನಕ್ಕೆ ಬಂಡವಾಳ ಹಾಕ್ತಿವಿ ಅಂದ್ರೆ ಎಷ್ಟು ಜನ ಟ್ರಸ್ಟಿಗಳು ಮಾಡಕತ್ತದೆ? ಎಲ್ಲ ಹೊರಗಡೆಯಿಂದ ಬಂಡವಾಳ ಹಾಕೋರ್ನೆಲ್ಲ 100 ಜನ ಕರ್ಕೊಂಬಂದು ಎಲ್ಲ ದೊಡ್ಡ ದೊಡ್ಡ ರಾಜಕೀಯದವ್ರನ್ನ ಶ್ರೀಮಂತಗಳನ್ನ ಇಲ್ಲಿ ಟ್ರಸ್ಟಿಗಳು ಮಾಡ್ಬಿಟ್ರೆ ಕೆಲಸ ಮಾಡೋರು ಯಾರು? ನಾಳೆ ಯಾರು ಕೆಲಸ ಮಾಡೋರು? ಗ್ರಾಮದಾಗೆ 10 ಜನ ಇದ್ರೆ 10 ಜನ ಕರ್ಕೊಂಬರಿಗೆ ಇವತ್ತು ಎಷ್ಟು ಪಜಿತಿ ಬಿದ್ದು ಒದ್ದಾಡ್ತಿದೀವಿ ಅಂತ ನಮಗೆ ಗೊತ್ತು. ಬರೀ ಈ ದೇವಸ್ಥಾನ ನಮ್ಮ ದೇವಸ್ಥಾನ ಬರ್ರೆ ಅಂದ್ರೆ ಗ್ರಾಮದವರೇ ಬರಲ್ಲ. ನಾಳೆ ದಿನ ಇವತ್ತೇನೋ ಮೀಟಿಂಗ್ ತೀರ್ಮಾನ ಮಾಡ್ಬಿಡ್ತೀರಾ, ನಾವೆಲ್ಲ ದುಡ್ಡು ಹಾಕ್ತಿವಿ ಅಂತಾರೆ, ಎಲ್ಲ ಸಂಘ ರಚನೆ ಮಾಡ್ಬಿಡ್ತೀರಾ, ಅವ್ರವ್ರ ಪಾಡಿಗೆ ಅವ್ರವ್ರು ಹೊರಟೋತಾರೆ. ದಿನ ಅವ್ರ ಮನೆ ಬಾಗ್ಲಿಗೆ ಅಲಿಯೋರು ಯಾರು? ಸೊ ನಾವು ಮಾಳೇಶ್ವರದವರು ನಾವೆಲ್ಲ ರೆಡಿ ಮಾಡಿದ್ದೀವಿ. ನಾವು ಸಂಘ ರಚನೆ ಮಾಡಬೇಕು ಅಂತೇಳಿ ನಮ್ಮ ವೆಂಕಟೇಶ್ ಅವ್ರ ಮಾರ್ಗದರ್ಶನದಲ್ಲಿ ಫೈನಲ್ ರೂಪುರೇಷೆ ಮಾಡಿದ್ದೀವಿ. ನಾವು ಸಂಘ ರಿಜಿಸ್ಟರ್ ಮಾಡ್ತಿದ್ದೀವಿ. ನೀವೆಲ್ಲ ಬಂದಿರೋದು ನಮ್ಗೆ ದಯವಿಟ್ಟು ತುಂಬ ಸಂತೋಷ. ನಿಮ್ಮೆಲ್ಲ ಸಹಕಾರ ಕೊಡ್ರಿ. ನಾವು ಒಂದಿನ ಶಿವರಾತ್ರಿ ಮಾಡಿದಾಗೇ ಎಷ್ಟೋ ಜನ ಬಂದವ್ರು ದಾನಿಗಳು ಕೊಟ್ಟಿದ್ದು ದುಡ್ಡೇ 1 ಲಕ್ಷ ಕಲೆಕ್ಷನ್ ಆಗಿತ್ತು ಪ್ರತಿ ಒಂದು ಶಿವರಾತ್ರಿಗೆ. ಇನ್ನಂತ ನಿಮ್ಮ ಮನೆಗಳು ಬಾಕ್ಲುಗಳಿಗೆ ಬಂದು ನೀವು ಕೊಡೋ ದುಡ್ಡು ಸಾವಿರಾರು ಲಕ್ಷಾಂತರ ರೂಪಾಯಿ ಆಗೋತ್ತದೆ. ನೀವು ಸಹಕಾರ ಕೊಡ್ರಿ ನಮಗೆ. ನಿಮ್ಮ ತನು ಮನ ಧನ ಎಲ್ಲ ಎಷ್ಟೈತೆ, ನೀವು 1 ಕೋಟಿ ಕಟ್ಟಿ ದೇವಸ್ಥಾನ ಕಟ್ತೀನಿ ಅಂತ ಬಂದಿದ್ದೀರಾ, 1 ಕೋಟಿ ಟ್ರಸ್ಟಿಗೆ ಹಾಕ್ರಿ. ಅದ್ಯಾವುದೇ ಅಕ್ರಮ ಅವ್ಯವಹಾರ ಆಗ್ದಂಗ ನಾವು ಮುಂದೆ ನಿಂತ್ಕೊಂಡು ದೇವಸ್ಥಾನ ಕಟ್ಸ್ತೀವಿ, ದೇವ್ರ ಸೇವೆ ಮಾಡ್ತೀವಿ. ನಮ್ಮ ಜೊತೆ ಇರ್ರಿ ನೀವು.
ನಿಮ್ಮ ಹೆಸರು ಬೋಲ್ಡಲ್ಲಿ ಹಾಕ್ತೀವಿ, ಇಂಥವ್ರೆಲ್ಲ ದೇಣಿಗೆ ಕೊಟ್ಟಿದ್ರು, ಇಂಥವ್ರೆಲ್ಲ ದೇವಸ್ಥಾನಕ್ಕೆ ಇಂಥದ್ದು ಮಾಡಿದ್ರು ಅಂತ. ಆದರೆ ದೇವಸ್ಥಾನ ಅನ್ನೋದು ಮಾಡೇಶ್ವರಕ್ಕೆ ಸೇರಿದೆ. ಮಾಡೇಶ್ವರದವರೇ ಸಮಿತಿ ರಚನೆ ಮಾಡ್ತೀವಿ. ಯಾಕೆಂದ್ರೆ ಇನ್ನೊಂದು ದಿನ ಇವತ್ತು ಒಬ್ರು ಬೇರೆ ಕೈ ಕೊಟ್ಬಿಟ್ಟು ನಾಳೆ ದಿನ ನಾವು ಎಲ್ಲೋ ಒಂಥರ ನಿಂತ್ಕೊಂಡು ಅವ್ರು ಮಾಡಿದ್ಕೆ ಮಾಡ್ಕೊಂಡು ಕೇಳ್ಕೊಂಡು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ನೀವು ಆನಂದಣ್ಣಂಗೆ ಹೇಳಿರಿ, ಆನಂದಣ್ಣವ್ರು ನೀವು ಹೋಗಿ ಕೇಳ್ಬೇಕಾಯ್ತು ಹಿಂಗೆ ದೇವಸ್ಥಾನ ಅದಣ್ಣ ಉದ್ಧಾರ ಮಾಡು ಅಂತ. ನಾವು ಆನಂದಣ್ಣವ್ರನ್ನ ಕೇಳಿದ್ದೀವಿ. ಆನಂದಣ್ಣವ್ರು ಜಮೀನ್ ತಾಂಡಿದ್ದಿಂದಾನೆ ಊರೆಲ್ಲಾರು ಬಂದು ಕೇಳಿದೀವಿ, ಏನಪ್ಪಾ ಮುತ್ತಣ್ಣ ಒಂದ್ ನಿಮಿಷ ಪೂರ್ತಿ ಹೇಳ್ತೀನಿ ಅಣ್ಣ, ಒಂದ್ ನಿಮಿಷ ಹೇಳ್ತೀನಿ ಅಣ್ಣ, ಪೂರ್ತಿ ಹೇಳ್ತೀನಿ ನಾನು, ಪೂರ್ತಿ ಹೇಳ್ತೀನಿ. ಟ್ರಸ್ಟ್ ಮಾಡಿದ್ರೆ ಯಾಕೆ ಬಂದ್ ನಿಂಗೆ ಕೇಳಿಲ್ಲ, ಯಾಕೆ ಸ್ಟಾರ್ಟ್ ಮಾಡಿಲ್ಲ, ಯಾಕೆ ಪರ್ಮಿಷನ್ ತಗೊಂಡಿಲ್ಲ ನೀನು? ಫಸ್ಟ್ ಆಫ್ ಆಲ್ ಇದು ಮಾಡೇಶ್ವರಕ್ಕೆ ಸೇರಿದ್ದಲ್ಲ ದೇವಸ್ಥಾನ. ಬೇಡ ಹಂಗಾರೆ ಮಾಡೇಶ್ವರಕ್ಕೆ ಸೇರಿದ್ದಲ್ಲ ನೀನು, ಆ ರೀತಿ ಬಂದ್ರೆ ಜಗಳ ಮಾಡಕ್ ಬಂದಿಲ್ಲ. ಮಾಡೇಶ್ವರಕ್ಕೆ ಸೇರಿದ್ದಲ್ಲ ಅದು. ನಾನು ಮಾತಾಡಕ್ ಬೇಡ ಅಂದ್ರೆ ಬೇಡ ಮಾಡೇಶ್ವರ ಮಾಡೇಶ್ವರಕ್ಕೆ ಸೇರಿಲ್ಲ. ಬಗ್ಗೆ ಪ್ರಸ್ತಾಪ ಮಾಡ್ಯಾವ್ರಂತೆ, ದೇವ್ರ ಮೇಲೆ ಪ್ರಮಾಣ ಇಲ್ಲೇ ದೇವಸ್ಥಾನ ದೇವಸ್ಥಾನ ಮಾಡ್ಬೇಕು ಅಂತ ಇಲ್ಲಿ ಯಾರಾದ್ರೂ ಬಂದಿದ್ರೆ ಫಸ್ಟ್ ಮಾಡೇಶ್ವರದ ಸಮಸ್ಯೆ ಕೇಳ್ರಿ. ದೇವಸ್ಥಾನದ ಮಾಡೇಶ್ವರದ ಕೇಳ್ರಿ. ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಅವಕಾಶ ಕೊಡ್ರಿ. ಇರ್ರಿ ಅವ್ರು ಕರೆಕ್ಟಾಗಿ ಮಾತಾಡ್ತಾವ್ರೆ, ಹೇಳೋದಿಕ್ಕೆ ಅವಕಾಶ ಕೊಡ್ದಂಗೆ ನಾವು ಆನಂದಣ್ಣವ್ರನ್ನ ದೇವಸ್ಥಾನ ಕೇಳೋದು ಇನ್ನೊಂದು ಕೇಳೋದು ಅಲ್ಲ. ಇದೆ ಅವತ್ತು ಸೇರಿದೀವಿ. ಒಂದ್ ನಿಮಿಷ ಇದೆ, ಅವತ್ತು ಕೂಡ ನಮ್ಮ ಅವ್ರು ಮಾತಾಡ್ತಾರೆ, ಪ್ರಶ್ನರ್ ಬಂದವ್ರು ಏನ್ ಮಾತಾಡ್ತಾರೆ? ಒಂದ್ ನಿಮಿಷ ಮಾತಾಡ್ತಾವಲ್ಲ, ಮಧು ಮಾತಾಡ್ತಾವ್ ಇಲ್ಲಿ ಗಲಾಟೆಗೆ ಹಬ್ಬ ಆಗ್ತದೆ, ಅರ್ಥ ಆಗಲ್ಲ ಯಾರಿಗೂ. ಸುಮ್ಮನೆ ಒಂದ್ ನಿಮಿಷ ನೀವು ನೋಡೋಣ. ಫಸ್ಟ್ ಒಂದ್ ಮಾತು ಪೂರ್ತಿ ಕೇಳಂಗಿದೆ, ಸಭೆನೇ ಬೇಡ. ಈ ದೌರ್ಜನ್ಯಕ್ಕೆ ಬಂದ್ರೆ ಕೊಡ್ತಾ ಇದ್ದೀವಿ. ನಾನು ಮಾಡ್ತೀನಿ. ಏನಾಗಿದೆ ಏನಾಗಿಲ್ಲ ಒಂದ್ ನಿಮಿಷ ಯಾರು ಸಂಬಂಧಿಕರಣ ಊರೂರ್ನೇ ಇವಾಗ ನೀನು ಊರಿಗೆ ಬಂದು ನಾನು ಮಾತಾಡಿ ನೀನು ಸುಮ್ಮನೆ ಇರ್ತೀಯ.
ಬಂದಿರೋ ಉದ್ದೇಶ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಇತಿಹಾಸ ಪೂರ್ವದ್ದು. ಈ ಕಡೆ ಕೇಳಪ್ಪ, ಇತಿಹಾಸ ಪೂರ್ವದ್ದು ದೇವಸ್ಥಾನ. ನಮ್ಮ ಕ್ಷೇತ್ರದಲ್ಲಿ ಆ ದೇವಸ್ಥಾನ ಇರೋದು ನಮಗೆಲ್ಲ ಹೆಮ್ಮೆ ತರಂತ ವಿಚಾರ. ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕು ಅಂತಂದಾಗ ಎಲ್ಲಾರು ಹನಿಗೂಡಿರೋದೇ ಹಳ್ಳ. ಅರ್ಥ ಆಯ್ತಾ? ಎಲ್ಲರೂ ಕೈ ಜೋಡಿಸಿರೋದೇ ದೇವಸ್ಥಾನ ಕಾರ್ಯಕ್ರಮ ಮುಗಿಯೋದು ಆಗೋದು. ನಾವೇ ಒಂದು ಗ್ರಾಮದಲ್ಲಿ ಮಾಡ್ತೀವಿ, ನಮಗೆ ಇದ್ ಮಾಡ್ರಿ ಅಂದ್ರೆ ಅದೆಲ್ಲ ಆಗಲ್ಲ. ಈ ಕಡೆ ಕೇಳಿ, ಎಲ್ಲರೂ ಸೇರ್ಬೇಕು, ಎಲ್ಲರೂ ಸೇರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಎಲ್ಲರೂ ಬಂದಿದೀವಿ ಇಲ್ಲಿ. ಇದನ್ನ ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ. ಅದನ್ನ ಅದು ಹಂಗೆ ಇದ್ಬಿಡ್ಲಿ, ಏನು ಮಾಡೋದೇ ಬೇಡ ಅನ್ನೋದಾದ್ರೆ ನೀವು ಕಿತ್ಲಾಡಿಗಳ್ರಿ ಏನ್ ನಿಮ್ಮ ವೈಯಕ್ತಿಕಗಳು ಇಲ್ಲ ಇನ್ನೊಂದು ಮತ್ತೊಂದು ಪ್ರತಿಷ್ಠೆಗಳನ್ನ ಇಲ್ಲಿ ತೋರಿಸ್ಕೊಂಬೋದು. ಇಲ್ಲ ಪ್ರತಿಷ್ಠೆ ಬೇಡ, ಯಾರ ವೈಯಕ್ತಿಕ ಬೇಡ. ನಮ್ಮ ಗ್ರಾಮದ ದೇವಸ್ಥಾನ ಡೆವಲಪ್ಮೆಂಟ್ ಆಗಲಿ, ಒಂದು ಇತಿಹಾಸ. ಯಾಕಂದ್ರೆ ಎಲ್ಲಾ ಕ್ಷೇತ್ರ ನೀನ್ ಹೇಳ್ದಂಗೆ ತುಮಕೂರು, ಬೆಂಗಳೂರು ಎಲ್ಲರೂ ಬರ್ತಾವ್ರೆ. ಆ ಬರೋವಂತ ಭಕ್ತಾದಿಗಳು ಆ ದೇವಸ್ಥಾನ ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಇನ್ನೂ ಹೆಚ್ಚಿನ ರೀತಿ ಬರ್ತಾರೆ. ಒಂದು ಪ್ರವಾಸಿ ಮಂದಿರ ಆಗ್ತದೆ ಇದು. ಯಾಕೆಂದ್ರೆ ಆ ಥರ ಕ್ಷೇತ್ರ ಇದು, ಪುಣ್ಯ ಕ್ಷೇತ್ರ. ಹಂಗಾಗಿ ಈ ದೇವಸ್ಥಾನ ಕಟ್ಟೋದು ಆಗುವಗಳ ಬಗ್ಗೆ ಅವ್ರಿಗೆ ಗೊತ್ತು. ಯಾರಿಗೆ ಬುಕ್ ಬರ್ದಿದ್ದಾರೆ, ದೊಡ್ಡ ಇತಿಹಾಸ ಬುಕ್. ಇಲ್ಲಿ ನೀನು ಕಟ್ಟೋದಲ್ಲ, ನಾನು ಕಟ್ಟೋದಲ್ಲ, ಆನಂದ ಕಟ್ಟೋದಲ್ಲ. ಅದಕ್ಕೆ ಆದಂತ ಕಾನೂನು ಚೌಕಟ್ಟುಗಳಿದಾವೆ ದೇವಸ್ಥಾನ ಕಟ್ಟೋದಕ್ಕೆ. ಆ ಕಾನೂನು ಚೌಕಟ್ಟುಗಳ ಅಡಿಯಲ್ಲಿ ಹೋಗ್ಬೇಕೇ ಹೊರತು ನಾನು ನೀನು ಟ್ರಸ್ಟ್ ಮಾಡು ಇನ್ನೊಂದು ಮತ್ ಮಾಡಿರೋ ಆಗೋದಿಲ್ಲ. ಅದು ಅರ್ಥ ಆಯ್ತಾ? ಅದ್ರ ಬಗ್ಗೆ ವಿಸ್ತಾರವಾಗ ಡಾಕ್ಟರ್ ವೆಂಕಟೇಶ್ವರ್ ಮಾತಾಡ್ತಾರೆ. ನೀವೆಲ್ಲ ಸೈಲೆಂಟ್ ಆಗಿರಿ, ಮಾತಾಡಿ ಸರ್. ದಯವಿಟ್ಟಿಲ್ಲ, ನಾನು ಮಾತಾಡಬೇಕಾಗಿದೆ. ನಾನು ಮಾತಾಡಕ್ ನೀವು ಕಾಲಾವಕಾಶ ಕೊಡ್ಲೇಬೇಕು. ಆಯ್ತು ಬಿಡಿ. ವೆಂಕಟೇಶ್ವರ್ ಮಾತಾಡಲಿ. ಮಾಳೇಶ್ವರದವರೇ ದೇವಸ್ಥಾನ ಸೇವೆ ಮಾಡ್ಕೊಂಡು ಇಷ್ಟು ವರ್ಷದಿಂದ ಬರ್ತಾ ಇದೀವಿ. ಅದಕ್ಕೆ ನಾವು ಬರೀ ಮಾಳೇಶ್ವರದವ್ರು ಯಾರು ದುಡ್ಡು ಹಾಕಿಲ್ಲ. ಪ್ರತಿ ವರ್ಷ ನಮ್ ನರಸಿಂಹಣ್ಣನು ತರಕಾರಿ ಕೊಡಿಸ್ತಾರೆ, ನಮ್ ನಾಗರಾಜು ಪೂರ್ತಿ ರೇಷನ್ ಕೊಡಿಸ್ತಾರೆ. ಇಲ್ಲಿರೋರು ಎಲ್ಲರೂ ಕೂಡ ಅವ್ರ ಕೈಲಾದ್ ಮಾಡ್ಯವ್ರೆ. ನಾನೀಗ ಕೇಳ್ತಾ ಇರೋದೇನು, ನಮ್ಮ ದೇವಸ್ಥಾನ ನಮ್ಗೆ ಮುಕ್ಕಣ್ಣೇಶ್ವರ ಅನ್ನೋ ಹೆಸರಿಂದನೇ ಮಾಳೇಶ್ವರ ಆಗಿರೋದು. ನಾವು ಮುಂದೆ ನಿಂತ್ಕೊಂಡು ನಾವು ದೇವಸ್ಥಾನ ಟ್ರಸ್ಟ್ ರಚನೆ ಮಾಡ್ಕೊಂಡು ಓಡಾಡ್ತೀವಿ. ನೀವೆಲ್ಲ ಬರ್ರಿ, ಬೇಡ ಅಂತ ನಾವ್ ಹೇಳ್ತಿಲ್ಲ. ನಮಗ್ ಸಹಕಾರ ಕೊಡ್ರಿ, ಈ ದೇವಸ್ಥಾನ ನಮ್ದು ಅಂತ ಉಳಿಸ್ಕೊಡ್ರಿ. ಯಾಕೆಂದ್ರೆ ಈ ಉಳ್ಕಿ ಬೆಟ್ಟ ಹತ್ರ ದೇವಸ್ಥಾನ ಐತೆ, ಮಾಳೇಶ್ವರಕ್ಕೆ ಸೇರೇ ಇಲ್ಲ. ನೀನ್ ಯಾವನು ಅಲ್ಲಿ ಬಂದು ಏನು ಮಾಡಕ ಅಂತ ನಾವು ಕೈ ಕಟ್ಕೊಂಡು ನಿಂತ್ಕೊಂತೀವಿ. ಇಲ್ಲ ಹಂಗ ಆಗದ್ ಬೇಡ. ನಮಗ್ ಸಹಕಾರ ಕೊಡ್ರಿ. ಆಮೇಲೆ ಇನ್ನೊಂದು, ಇಲ್ಲಿ ಪ್ರೆಸ್ ಮೀಟ್ ಕರ್ದಿರೋದು ಮಾಳೇಶ್ವರದವ್ರು ಇಲ್ಲೇ ಇಲ್ಲ ಅನ್ನೋದಾದ್ರೆ ನಾವು ಓದ್ತೀವಿ. ನೀವೇ ಟ್ರಸ್ಟ್ ಮಾಡಿ ದೇವಸ್ಥಾನ ಮಾಡ್ರಿ. ಈ ದೇವಸ್ಥಾನಕ್ಕೆ ಒಂದು ಕಡ್ಡಿನೂ ಹಚ್ಚಲ್ಲ ನಾವು. ಮಾಳೇಶ್ವರದವ್ರು ಬರೋದು ಇಲ್ಲ. ಎಲ್ಲ ಸಾಕ್ಷಿ ನಮ್ಮ ಮಾಜಿ ನಮ್ಮ ಮೆಂಬರು ನಮ್ಮೂರವರೆಲ್ಲ ಅವ್ರೆ ಬಂದ್ ಕೇಳಿವಿ. ಅಣ್ಣ ದೇವಸ್ಥಾನಗಳಿಗೆ ಜಾಗ ಬಿಡೋಣ, ದೇವಸ್ಥಾನಗಳಿಗೆ ಜಾಗ ಬಿಡೋಣ ಅಂತ ಕೇಳಿವ್ರಿ. ಅಪ್ಪಾಜಿ ಗೌಡ್ರು ಇದ್ರು. ಅವ್ರೇನ್ ಹೇಳಿದ್ರು ಗೊತ್ತಾ, ಎಷ್ಟೋ ದೇವಸ್ಥಾನ ಕಟ್ಟಿದ್ದೀನಿ ನಾನು ದೇವಸ್ಥಾನಕ್ಕೆ ತೊಂದರೆ ಮಾಡೋ ಮನುಷ್ಯ ಅಲ್ಲ, ಕಾದ್ ನೋಡ್ರಿ ಅಂತ. ಸರಿನಾ? ನನ್ ಮಾತು ಹೇಳಲ್ಲ. ನಿನ್ನ ಹತ್ರ ಹೊಡ್ಕೊಂಡು ಹೋಗೋ ನಾನು ಬಂದಿಲ್ಲ. ಆಮೇಲೆ ಅಷ್ಟಾಯ್ತು. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆಲ್ಲ ಕಲ್ ತಂದ್ಬಿಟ್ಟಿದ್ನಿ, ಹಾಕೊಡ್ತೀನಿ ಅಂದ್ರು. ಅದಕ್ಕೆ ಮುಂಚೆ ಮಾಳೇಶ್ವರದವ್ರು ಮಾತ್ರ ಸೇರಿದ್ರು. ಅವತ್ತಿನ ದಿನ ಲಿಂಗಾಪುರದವ್ರು ಬಂದ್ರು. ನಮ್ ದೇವಸ್ಥಾನಕ್ಕೆ ಮಾಡೋರು ಅವ್ರು ಇವ್ರು ಯಾಕೆ ಅಂತ 4 ಜನ ಬಂದ್ರು, ಓಡಾಡಿರೋ. ಅವ್ರು ಕಲ್ಲಾಕ್ ಕೊಡ್ತಿದ್ವಿ, ಹಿಂಗೆ ಸುಮ್ಮನೆ ಆದ್ರು. ನಾನು ಅವತ್ತು ಪ್ರಸ್ತಾಪ ಮಾಡಿದೆ, ಅಣ್ಣ ಮುಕ್ಕಣ್ಣೇಶ್ವರನ ದೇವಸ್ಥಾನ ಏನು, ನರಸಿಂಹಸ್ವಾಮಿ ದೇವಸ್ಥಾನ ಮಂದೇವ್ರು ಅಕ್ಲನವ್ರವ್ರೆ, ಅದಕ್ಕೋಸ್ಕರ ಓಡಾಡ್ತಾರೆ. ನಿನ್ನ ಹತ್ರ ಅವ್ರು ಚೆನ್ನಾಗವ್ರೆ, ಉಳಿಸ್ಕೊಂತಾರೆ. ಮುಕ್ಕಣ್ಣೇಶ್ವರನ ದೇವಸ್ಥಾನಕ್ಕೆ ಯಾರು ಇಲ್ಲ, ಅನಾಥ ದೇವಸ್ಥಾನ ಅದು. ಗೊತ್ತಾಯ್ತಾ? ಅದು ಕತೆ ಏನು ಅಂತ. ಕಲ್ಲು ಯಾರೋ 2 ಲಕ್ಷ ದುಡ್ಡು ಕೊಟ್ಟವ್ರೆ, ನಾನು ದೇವಸ್ಥಾನನೇ ರೆಡಿ ಮಾಡಿಸ್ತೀನಿ, ಕಲ್ಲು ಆರ್ಡರ್ ಕೊಟ್ಟಿದ್ದೀನಿ ಅಂದ್ರು. ಅಣ್ಣ ದೇವಸ್ಥಾನ ಕಟ್ತೀನಿ ಅಂತ ಸುಮಾರು ಜನ ಬಂದು ಹೊರಟೋದ್ರು. ಇಲ್ಲಿ ನನ್ನ ಬುದ್ಧಿ ಬಂದಾಗಿಂದ ಸುಮಾರು ಜನ ಬಂದು ಹೊರಟೋದ್ರು. ಅವ್ರಿವ್ರು ಕಟ್ಟಕ್ಕಾಗಲ್ಲ ದೇವಸ್ಥಾನ. ದೇವ್ರೇನೋ ನಿನ್ ಕೈಯಲ್ಲೇ ಕಟ್ಸ್ಕೊಬೇಕು ಅನ್ನೋ ಶಕ್ತಿ ಇದ್ರೆ, ದೇವ್ರಿಗೆ ಪ್ರೀತಿ ಇದ್ರೆ ನೀನೇ ಕಟ್ಟು ದೇವಸ್ಥಾನ. ಫಸ್ಟ್ ಅದಕ್ಕೆ ಜಾಗ ಬಿಡೋಣ ಅಂದೆ.
17 ವರ್ಷ 20 ವರ್ಷದ ಹಿಂದೆ ಇದೇ ಆನಂದಣ್ಣ ಈ ಜಮೀನು ಯಾರಿಗೋ ಕೊಟ್ಟಿದ್ದು 99 ಸರ್ವೆ ನಂಬರ್ ಜಮೀನ. ಅವತ್ತು ಅವರೇ ನಿಂತ್ಕೊಂಡು ಫೆನ್ಸ್ ಹಾಕ್ಸಿದ್ದಾರೆ, ಅದಕ್ಕೆ ಸಾಕ್ಷಿ ಕೂಡ ಹಾಕಿದ್ದಾರೆ. ಇವತ್ತು ಆ ಫೆನ್ಸ್ ಕಿತ್ತು ಇಲ್ಲಿವರೆಗೂ ಬಂದಿದ್ದಾರೆ, ದೇವಸ್ಥಾನ ಬುಡ್ಕಂಟ ಬಂದಿದ್ದಾರೆ. ಫಸ್ಟ್ ದೇವಸ್ಥಾನಕ್ಕೆ ಜಾಗ ಬೀಳೋಣ. ನೀನ್ ಧರ್ಮಾತ್ಮ, ನೀನ್ ದಾನಶೂರ ಕರ್ಣ, ದೇವಸ್ಥಾನಕ್ಕೆ 1 ಎಕರೆ ಜಾಗ ಬೀಳೋಣ. ಖರಾಬ್ 9.25 ಎಕರೆ 1 ಎಕರೆ ಜಾಗ ಬೀಳೋಣ. ದೇವಸ್ಥಾನ ಕಟ್ಟೋದು ಆಮೇಲೆ ಮಾತಾಡೋಣ. ನೀವೇ ಕಟ್ರಿ ದೇವಸ್ಥಾನ, ನಾವು ಬರೀ ಗುಲಾಮ್ರು ತರ ಬಂದು ಕಲ್ಲೋರ್ತೀವಿ. ನೀವೇ ಕಟ್ರಿ, ಫಸ್ಟ್ ದೇವಸ್ಥಾನಕ್ಕೆ ಜಾಗ ಕೊಡೋಣ. ನೀನ್ ಧರ್ಮಾತ್ಮನ, ಕೋಟ್ಯಾಧೀಶ್ವರ, ಜಾಗ ಕೊಡೋಣ ದೇವಸ್ಥಾನಕ್ಕೆ. ಇಷ್ಟೇ ನಾವು ನಿನ್ನ ಹತ್ರ ಬೇಡ್ಕೊಂತಿರೋದು. ನಾನು ಅವತ್ತು ಇಷ್ಟೇ ಕೇಳಿದ್ದು, ಇವತ್ತು ಇಷ್ಟೇ ಕೇಳ್ತಿರೋದು, ಯಾವತ್ತೂ ಇಷ್ಟೇ ಕೇಳೋದು. ದೇವಸ್ಥಾನಕ್ಕೆ ಒಂದ್ ನಿಮಿಷ. ನರಸಿಂಹಸ್ವಾಮಿ ದೇವಸ್ಥಾನನು ಆನಂದಣ್ಣ ಜಮೀನಾಗೆ ಇರೋದು. ಇವಾಗ ಇವ್ರು ಇಲ್ಲಿಗಾನೆ ಫೆನ್ಸಿಂಗ್ ಮಾಡ್ಕೊಂಬಿಟ್ರೆ ಈಶ್ವರನ ದೇವಸ್ಥಾನ ಕಟ್ಟಕ್ಕಾಗಲ್ಲ. ಆನಂದಣ್ಣವ್ರ ಹತ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಒಂದ್ ಸ್ವಲ್ಪ ಜಾಗ, ಇಲ್ಲಿ ಈ ದೇವಸ್ಥಾನಕ್ಕೆ ಬರೋಕ್ಕೂ ಒಂದು ರಸ್ತೆ ಬೇಕು. ಇವಾಗ ಅಲ್ಲಿಂದ ಇಲ್ಲಿಗೆ ಇವೆರಡು ಅವ್ರ ಕಡೆಯಿಂದ ಅನುಮತಿ ಕೊಟ್ಬಿಟ್ಟು ಊರನ್ನೆಲ್ಲ ಸೇರಿಸ್ಕೊಂಡು ಟ್ರಸ್ಟ್ ಮಾಡ್ಬಿಟ್ಟು ದೇವಸ್ಥಾನ ಅಭಿವೃದ್ಧಿ ಮಾಡ್ರಿ, ಎಲ್ಲ ಅಭಿವೃದ್ಧಿ ಮಾಡ್ರಿ. ಮಾಡೇಶ್ವರದವ್ರಿಗೂ ಸಹಕಾರ ಇರ್ತದೆ, ಅವರು ನಮಗೆ ಸಹಕಾರ ಕೊಡ್ಬೇಕು. ಮಾಡೇಶ್ವರದವ್ರಿಗೆ ಅಷ್ಟು ಮಾಡಕ್ ವ್ಯವಸ್ಥೆ ಮಾಡಿ, ಯಾರಿಗೂ ತೊಂದರೆ ಇಲ್ಲ. ಇವತ್ತು ಆ ದೇವಸ್ಥಾನನು ಆನಂದಣ್ಣರ ಹೆಸರಿಗೆ ಇರೋದು. ಆನಂದಣ್ಣವ್ರು ಕಾಂಪೌಂಡೇ ಮಾಡ್ತೀನಿ ಅಂದ್ರೆ ದೇವಸ್ಥಾನಕ್ಕೆ ಹಿಂದೆ ರುದ್ರಪ್ಪನವರು, ಒಂದ್ ನಿಮಿಷ, ಹಿಂದೆ ಸೂಪ್ರಿಯೇಟರ್ ರುದ್ರಪ್ಪನವ್ರು ಈ ದೇವಸ್ಥಾನಕ್ಕೆ ಬಂದು ಹುಡುಕಿ ಪೂಜೆ ಮಾಡಿದಾಗ ದೇವಸ್ಥಾನಕ್ಕೆ ನುಗ್ಗೆ ಬಂದಿತ್ತು. ನರಸಿಂಹಸ್ವಾಮಿ ದೇವಸ್ಥಾನ ಬಗ್ಗೆ ದೇವಸ್ಥಾನ ಅವ್ರು ಕಟ್ಕೊಂಡಿರೋದು. ಒಂದ್ ನಿಮಿಷ, ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಿರೋದು? ಖರಾಬ್ ಆಗೈತಣ್ಣ. ಯಾರ್ದು? ಸುಮಾರು 100 ವರ್ಷದಿಂದ ಖರಾಬು. ದೇವಸ್ಥಾನ ಜಾಗ ಯಾರು ಮಾತಾಡ್ತಾರೆ? 1975-76 ಇಸ್ವಿನಲ್ಲಿ ನಾನು ಬುದ್ಧಿ ಬಂದಾಗಿಂದ 60ನೇ ಇಸ್ವಿಯಿಂದ ನಾನು ದೇವರು ನಮಗೆ ಬುದ್ಧಿ ಬಂದಾಗಿಂದ ದೇವಸ್ಥಾನ ತಿರ್ಕೊಂಡು ಮಾತಾಡಿ. ಅವ್ರು 20 ವರ್ಷ ಕಳೆದ್ರೆ 1100 ವರ್ಷ ಸೇರಿಲ್ಲ. ಇದನ್ನ ಏನೇನೋ ಹೇಳೋರು, ಅದು ಓದ್ಬಿಟ್ರೆ ಏನಾಗುತ್ತದೆ ಇದಾಗ್ತದೆ ಅಂತ ಹೇಳಿ ಇಂಥವ್ರೊಬ್ಬರು ತಜ್ಞರನ್ನ ಕರ್ಕೊಂಡ್ಬಂದು ದೇವ್ರು ಕೊಂಡಾರೆಡ್ಡಿ ಅವರು ಇತಿಹಾಸ ತಜ್ಞರು ಬಂದು ನೋಡಿ ಇದು ಬಹಳ ಇತಿಹಾಸದ್ದು, ಇದಕ್ಕೆ ಬಣ್ಣ ಹೊಡೆದು ಫೋಟೋ ತೆಗೆದು ನನ್ನ ಕಡೆ ಇದ್ರ ತರ್ಜಮೆ ಮಾಡಿ ನಾನು ಮಾಡಿಸ್ತೀನಿ. ಯಾರು ಮಾತಾಡಂಗಿದ್ರೆ ಮಾತಾಡ್ಬೇಡ್ರಿ. ನಾವು ಆ ಬಣ್ಣ ಮಾಡಿ ಅದನ್ನ ಫೋಟೋ ತೆಗೆದು ನೋಡ್ರಿ, ಲಕ್ಷ್ಮಣ ನೋಡ್ರಿ, ಫೋಟೋ ತೆಗೆದು ವಿಧಾನಸೌಧ ಪತ್ರಕಾರಕ್ಕೆ ಕಳಿಸ್ತೀವಿ. ಅಲ್ಲಿ ಅದು ತರ್ಜಮೆ ಆಗಲಿಲ್ಲ, ಇದು ತಮಿಳು ಹಳೆ ಲಿಪಿನಲ್ಲಿ ಇದೆ ಅಂತೇಳಿ ನಮಗೆ ಅನೌನ್ಸ್ಮೆಂಟ್ ಕೊಟ್ಟರು. ತದನಂತರ ಇನ್ನೊಂದು ಸಾರಿ ಹೋಗೋಕ್ಕೆ ಇಲ್ಲ, ಇದು ತಮಿಳು ಮದ್ರಾಸ್ ಗೌರ್ಮೆಂಟ್ ಕಳ್ಸೋಣ ಪತ್ರಕಾರಕ್ಕೆ, ಇದನ್ನ ಕ್ಲಿಯರ್ ತರ್ಜಮೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿರು. 78 ಸುಮಾರಲ್ಲಿ ಅದು ಕನ್ನಡ ತರ್ಜಮೆ ಸಿಕ್ಕಿ 5 ಅಂತ ಗೊತ್ತಾಯಿತು. ಇದು 1100 ವರ್ಷದಿಂದ ಇರೋ ದೇವಸ್ಥಾನ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ದೊಡ್ಡಬಳ್ಳಾಪುರ ತಾಲೂಕು ರೀಸರ್ವೆ ಆಗಿ ಬರೀ ಮಾಡೇಶ್ವರ ಒಂದೇ ಅಲ್ಲ, ಇಡೀ ದೊಡ್ಡಬಳ್ಳಾಪುರ ತಾಲೂಕು ಇಲ್ಲೆಲ್ಲ ನಮ್ಮ ಲಾಯರ್ ಅವರೇ ಎಲ್ಲ ಅವರೇ 1717-18ನೇ ಇಸ್ವಿನಲ್ಲಿ ರೀಸರ್ವೆ ಆಗಿ ಎಲ್ಲ ಜಮೀನುಗಳು ಫಿಕ್ಸ್ ಆಗಿರೋದು. ಒಪ್ಕೊಂತೀರಾ ಏನು ಲಾಯರ್ ಸಾಹೇಬ್ರ? 1115 ವರ್ಷದ ಹಿಂದೆ ಇದ್ದ ದೇವಸ್ಥಾನ ಈ ಸರ್ವೆ ನಂಬರ್ ಸೇರಿಸಿ ಸ್ಕೆಚ್ ಆಗಿದೆಯಾ? ಆ ನರಸಿಂಹಸ್ವಾಮಿ ದೇವಸ್ಥಾನ ಸ್ಕೆಚ್ ಆಗಿದೆಯಾ? ಇಲ್ಲ ಬಿಟ್ಟೆ ಮಾಡಿರ್ತಾರ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ದೇವ್ರ ಮುಂದೆ ಹೇಳ್ತೀನಿ, ಇಂಥವು ನಮ್ಮ ತಾಲೂಕಲ್ಲಿದೆ 3 ಎಲ್ಲ ನಡೆದಿರೋದು. ಸರಿಯಾಗಿ ಪ್ರಾಮಾಣಿಕ ಸರ್ವೆ ಆದರೆ ಈ ಸರ್ವೆ ಇಲಾಖೆಗೆಲ್ಲ ಮನೆಗೆಲ್ಲ ಜೈಲಿಗೆ ಹೋಗ್ಬೇಕು ಆಯ್ತಾ? ನಾವೇನು ಸುದ್ದಿ ಕೇಳಲ್ಲ.
ಆನಂದಪ್ಪನವರು ದೈವ ಭಕ್ತರು ದೈವ ಸೇವರು ನಮಗೆ ಗೊತ್ತು. ಇದ್ರಾಗಿಂದ ಅದ್ರಾಗ ಎರಡು ಮಾತಿಲ್ಲ. ಮೂರನೇ ಪ್ರಶ್ನೆ ಇರೋದೇನು ಮುಖ್ಯವಾಗಿ ಅಂದರೆ ಈ ಜಾಗದ ಪ್ರಶ್ನೆ ಇರಲಿ. ಈಗ ಕನ್ವರ್ಷನ್ ಮಾಡ್ಕೊಂಬಿಟ್ಟಿದ್ದೀವಿ, ಇದು ಮಾಡ್ಕೊಂತೀವಿ ಅಂತಾರೆ. ಕನ್ವರ್ಷನ್ ವ್ಯವಸಾಯಕ್ಕೆ ಕನ್ವರ್ಷನ್ ಆಗ್ಬೇಕಾದ್ರೆ ಭೂಮಿ ವ್ಯವಸಾಯಕ್ಕೆ ಯೋಗ್ಯವಾಗಿರ್ಬೇಕು ತಾನೆ. ಇದ್ರಾಗ ವ್ಯವಸಾಯ ಮಾಡಕ್ಕೆ ಹೆಂಗೆ ಅವ್ರು ಕನ್ವರ್ಷನ್ ಮಾಡ್ದ? ಕನ್ವರ್ಷನ್ ಆಗ್ಬೇಕಂದ್ರೆ ಸರ್ವೆ ನಂಬರ್ಗೆ ಪಂಚಾಯತಿನ ಲೈಸೆನ್ಸ್ ಕೊಡಕ್ಕೆ ಬರುತ್ತಾ? ಗ್ರಾಮ ಠಾಣಕ್ಕೆ ಸೇರಿ ಇದಕ್ಕಾಗಿ ಅದೆಲ್ಲ ಇರಲಿ. ಆಮೇಲೆ ಗ್ರಾಮದವರ ಅಭಿಲಾಷೆ ಒಂದೇ, ನಮ್ಮನ್ನು ಸೌಹಾರ್ದಯುತವಾಗಿ ತಗೊಂಡು ಇದನ್ನ ಅವ್ರು ಕೇಳ್ದಂಗೆ ಈ ಜಾಗ ದೇವಸ್ಥಾನದ್ದು ಅನ್ನೋದು ಮಾಡಿ ನಮ್ಮನ್ನು ಸೌಹಾರ್ದ ತಗೊಳ್ಳಿ. ನೀವೇನು 3 ಕಾಸು ಬರೋಲ್ಲ, 3 ಕಾಸು ಕೊಡೋಕ್ಕೆ ಎಲ್ರುಗಳಿಲ್ಲ, ನಾವು ಮಾಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಬಿಟ್ಬಿಟ್ಟು 3 ಕಾಸು ಕೊಟ್ಟು ದೇವ್ರೆ ಒಂದು ದೇವ್ರು ಮಾಡಿಸ್ಬೇಕಾದ್ರೆ 10 ರೂಪಾಯಿ ಇಸ್ಕೊಂತಾರಂತೆ. ನೀವು ಲಕ್ಷ ಹಾಕಿರೂ 10 ರೂಪಾಯಿ ಇಸ್ಕೊಂತಾರೆ. ಆ ಒಂದು ಮನೋಭಾವದಿಂದ ಮಾಡ್ಕೊಂಡ್ರೆ ಸೌಹಾರ್ದವಾಗಿ ಇದೆಲ್ಲ ಬಗೆಹರಿಯುತ್ತೆ. ಇಷ್ಟೇ ನಮ್ದು. ಇದು ನಿಜನ ಸುಳ್ಳ? 1918 ರೈಸರ್ವೆ ಆಗಿರೋದು. ಮುಖಂಡೇಶ್ವರ ಅಂದ್ರೆ ಮಾಡೇಶ್ವರ ಅಂದಿದ್ದು ಇವಾಗ ಗೊತ್ತಾಯ್ತು. ಹೇಳ್ತಿದ್ದೆ ಮುಖಂಡೇಶ್ವರ ಅಂದಿದ್ದು ಮಾಡೇಶ್ವರ ಉದ್ಭವ ಆಗಿರೋದು ಅದು ಸತ್ಯ. ಈಗ ಗೊತ್ತಾಯ್ತು. ಹೌದೌದು. ಮುದೇಶ್ವರ ಅಂತ ಮೊದಲಿದ್ದು, ಈಗ ಮಾಡೇಶ್ವರ ಅಂತ ಆಗಿದೆ. ಆಮೇಲೆ ಇದಕ್ಕೂ ಮಾಡೇಶ್ವರ 1100 ವರ್ಷ ಇತಿಹಾಸ ಐತೆ. ವೆಂಕಟೇಶ್ ಅವರು ಒಂದು ಎರಡು ಮಾತಾಡ್ತಿದ್ದಾರೆ. ಎರಡೇ ಇರೋದು. ಈ ಪುಸ್ತಕ ಬರೆದಿದ್ದಾರೆ ದೇವರು ಕೊಂಡಾರೆಡ್ಡಿ ಶಿಷ್ಯರು. 400 ಪುಟಗಳ ಪುಸ್ತಕದಲ್ಲಿ ಸುಮಾರು 150 ಪುಟಗಳು ಈ ಪುಲ್ಕಡಿ ನಾಡು ಅಂತ ಇದು ಇದರದ ಇತಿಹಾಸ ಪೂರ್ತಿ ಇರೋದು. ಇದೇನು ಇವತ್ತು ಸೂಚಿಯಾಗಿರೋದಲ್ಲ. ಅಲ್ಲ, ಇವಾಗ ಮಾಡೇಶ್ವರದವ್ರದ್ದು ಹೇಳೋದೇನಂದ್ರೆ ಟ್ರಸ್ಟ್ ಅದು ಇರಲೇಬೇಕು. ಟ್ರಸ್ಟ್ ಅಲ್ಲಿ ಕೆಲವರು ಇವಾಗ ನಾವು ಕಾಡ್ನೂರು ಮನದೇವ್ರಿಗೆ ಪುರಾತತ್ವ ಇಲಾಖೆಯಲ್ಲಿ ಆಗಿದೆ. ಆ ದೇವಸ್ಥಾನದ ಹತ್ರ ಇಲ್ಲ. ಡೈಲಿ ಮುಖ ತೊಳೆಯೋರು ಅವರು, ಡೈಲಿ ಸಾರ್ ಅವರು, ಗುಡಿಸಾರ ಅವರು. ನಾವೇನೋ ಒಂದ್ ದಿವಸ ರಥೋತ್ಸವ ದಿವಸ ಓದ್ತೀವಿ. ನಮ್ಮೂರು ಗೋಪಾಲಯ್ಯನವ್ರು 50 ಲಕ್ಷ ಅವ್ರು ವರ್ಷಕ್ಕೊಂದ್ ದಿವಸ ತೇರಿನ ದಿವಸನೇ ಬರೋದು. ದಯವಿಟ್ಟು ಯಾರು ಕಟ್ಸಿದವ್ರು ಇಲ್ಲೇ ಬಂದಿರಲ್ಲ. ಅದು ನೋಡ್ಬೇಕಾದಂಥದ್ದವ್ರು ಮಾಡೇಶ್ವರ. ಇದು ಯಾಕೆ ಇಂಪ್ರೂವ್ ಆಗೋತದೆ ಅಂದ್ರೆ ಈ ದೇವಸ್ಥಾನ ಕಟ್ಟಿರಿ ಇನ್ನೇನು ಬೆಂಗಳೂರೆಲ್ಲ ಅವರ್ಸ್ಕೊಂಡ್ ಬಂದ್ಬಿಡ್ತು. ನೇರ್ಲಗಟ್ಟು ತಗೊಂಡು ಮುಂದೆ ಇಲ್ಲಿ ಒಳ್ಳೆ ಭಕ್ತಾದಿಗಳು ಬರ್ತಾರೆ ಬೆಂಗಳೂರವರು. ಇದನ್ನ ಎತ್ತಿನ ಒಳ್ಳೆದ್ ನೋಡಿ ಆಗಿರ್ಬೋದು. ಇದನ್ನೆಲ್ಲ ಈ ಊರು ಮಾಡೇಶ್ವರ ಅನ್ನೋದು ನಾಳೆ ಬೆಳಿಗ್ಗೆ ಕಣ್ತೆರೆದಂಗ ಆಗ್ತದೆ. ಮುಖಂಡೇಶ್ವರ ಕಂಡುಬಿಟ್ಟಂಗ ಆಗ್ತದೆ. ಮಾಡೇಶ್ವರದವ್ರು ಯಾರು ಅಂದ್ರೆ ಎಲ್ಲೋ ಅನ್ನಂಗಿತ್ತು. ಈ ದೇವಸ್ಥಾನ ಒಂದ್ ಚೆನ್ನಾಗಿ ಕಟ್ಬಿಟ್ಟು ಒಂದ್ ಪೂಜೆ ಪುರಸ್ಕಾರಗಳು ಇಲ್ಲಿ ನಡೆದೇ ನಡೀತಾವೆ. 1978ನೇ ಇಸ್ವಿ ಘಾಟಿಗೆ ಹೋದ್ರೆ ಮಧ್ಯಾಹ್ನ ಬೀಗ ಹಾಕೊಂಡು ಹೋಗಿರೋರು. ಘಾಟಿ ಒಳಗೆ ಸಹ ನಾವು ಕಲ್ಯಾಣಕ್ಕೆ ಸ್ನಾನ ಮಾಡಿ ಪೂಜಾರಪ್ಪನ ಕರೆದ್ರು ಬರ್ರು. ನಾವು SLC ಪಾಸ್ ಆಗಿ ಹೋಗಿದ್ವಿ. ಘಾಟಿ ಒಳಗೆ ಇರ್ಲಿಲ್ಲ ಒಬ್ರು. ಅವ್ರ ಅರ್ಚಕರು ಎಲ್ಲೆಲ್ಗೋ ಸೀಟ್ ಎತ್ಕೊಂಡು ಹೋಗೋರು. ಇದನ್ನು ಈ ಸತ್ಯಗಳು ನಾನೇನು ಇದು ಹೇಳ್ತಿಲ್ಲ. ನಾ ಎಲ್ಲೋ ಇರ್ಬೋದು, ಸತ್ತು ಹೋಗ್ಬೋದು ಎಂದರೆ ಇವೆಲ್ಲ ಒಳ್ಳೆ ಕೇಂದ್ರಗಳಾಗೋತವು. ಎಲ್ಲರೂ ಸಹಕರಿಸಿ ಏನೇ ಇದ್ರು ಯಾವ ಪಕ್ಷ ಭೇದ ಜನಾಂಗ ಎಲ್ಲ ಬಿಟ್ಟು ನನಗೆ ನರಸಿಂಹಮೂರ್ತಿ 2-3 ವರ್ಷ ಕರ್ದ ಬರಲಿಲ್ಲ ಇಲ್ಲಿಗೆ. ಇವತ್ತೇ ನಾನು ಈ ದೇವಸ್ಥಾನ ನೋಡಿದ್ದು. ಅದೆಲ್ಲ ಪೇಪರ್ ಓದಿದ್ದೆ. ಅದೇನೋ ಕದ್ದಿದ್ರು ಅಂತ. ತುಂಬಾ ಇದು ಮೂರ್ನ ಹುಡುಕೊಂಬರುವಂತ ಕಾಲ ಬಂತು. ಸತ್ಯವಾಗಿ ಮಾತು. ಇನ್ನೆಲ್ಲೂ ಬೆಂಗಳೂರಾಗ ಯಾರು ಇರಕ್ಕೆ ಇಷ್ಟ ಬೀಳಲ್ಲ. ಈ ಕಾಡಿನ ಇದನ್ನೆಲ್ಲ ವಾಸನೆ ಕುಡಿದ್ರೆ ಪಾರ್ಶ್ವವಾಯು ಮೇಲಾಗ್ತದೆ. ಗಾಳಿ ಸತ್ಯವಾದ ಮಾತು. ಇದಕ್ಕೆಲ್ಲಾರು ಅವಕಾಶ ಕೊಟ್ಟಿದ್ದು. ಯಾರು ಅಡ್ಡಾಕದ್ ಬೇಡ. ನೀವು ಸೇರ್ಕೊಳ್ರಿ. ಯಾರೋ ನಾವು ನಿಮ್ಮನ್ನು ಸೇರ್ಸ್ಕೊಳ್ತೀವಿ. ಯಾರೋ ಮಾಡೋರ್ಗೆ ಅವಕಾಶ ಕೊಡ್ರಿ. ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇದು ಚಿಕ್ಕ ದೇವಸ್ಥಾನ ಇದೆಯಲ್ಲ, ಇದ್ರ ಬಗ್ಗೆ ಒಂದು 5 ನಿಮಿಷ ನಾನು ಮಾತಾಡ್ತೀನಿ. ನಂಜಪ್ಪ ಅವರು ಬಂದ್ರು. ಫಸ್ಟ್ ಆಫ್ ಆಲ್ ಇಂಥ ಪರಿಸರದಲ್ಲಿ ಇಷ್ಟು ಗಲಾಟೆ ಮಾಡಲೇಬಾರದು. ಅದು ಸತ್ಯ ಸರ್. ಇದು ನಿಶಬ್ದವಾದ ವಾತಾವರಣ. ಇಲ್ಲಿ ನಾವೊಬ್ಬರೇ ಅಲ್ಲ, ಬೇರೆ ಬೇರೆ ಜೀವಿಗಳಿದಾವೆ ಇದ್ರ ಸುತ್ತಮುತ್ತ. ಒಂದು ಚಿದು ಅದ್ರ ಬಗ್ಗೆ ಮಾತಾಡ್ತಾನೆ. ಕರ್ನಾಟಕದಲ್ಲಿ ಇಲ್ದಲೇ ಇರೋಂಥ ಅನೇಕ ಜೀವಿಗಳು ಈ ಬೆಟ್ಟದಲ್ಲಿ ಇದಾವೆ. ನೀವು ನೋಡಿಲ್ಲ, ನೋಡೋ ಕಣ್ಣಲ್ಲಿ ನೋಡಿದ್ರೆ ಅದು ಕಾಣಿಸುತ್ತೆ ನಿಮಗೆ. ಈ ಪ್ರಶಾಂತವಾದ ವಾತಾವರಣದಲ್ಲಿ ಇಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಾ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಇವತ್ತವರೆಗೂ. ಇಲ್ಲಿನ ಶಬ್ದನೇ ಮಾಡೋಗಿಲ್ಲ ನೀವು ಇರಲಕ್ಕಾದ್ರು. ಆ ಥರದ್ದು ಪ್ರಶಾಂತವಾದ ವಾತಾವರಣ ಇತ್ತು. ಅದನ್ನು ಕಲುಷಿತ ಮಾಡಬೇಡಿ ಯಾರು. ಇಲ್ಲಿ ಟೆಕ್ನಿಕಲ್ ಪಾಯಿಂಟ್ಸ್ ಒಂದಷ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು
ಫಸ್ಟ್ ಆಫ್ ಆಲ್ ಈ ದೇವಸ್ಥಾನ ನೀವು ಟ್ರಸ್ಟ್ ಅದು ಇದು ಮಾಡಂಗಿದ್ರೆ ASI ಅಂಡರಲ್ಲೇ ಮಾಡಬೇಕು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಬರುವಂತ ದೇವಸ್ಥಾನ ಇದು. ನೀವು ಪರ್ಸನಲ್ ಆಗಿ ಯಾವ್ದೋ ಕಾಳಮ್ಮ ಬುಳಮ್ಮ ಆತರ ಗ್ರಾಮ ದೇವತೆ ಆತರ 100 ವರ್ಷ 200 ವರ್ಷದಲ್ಲ. ಇದು 8ನೇ ಶತಮಾನದ ಗಂಗರ್ ಕಾಲಕ್ಕೆ ಸೇರಿದಂತ 2ನೇ ಶಿವಮಾರ ಕಟ್ಟಿರುವಂತ ದೇವಸ್ಥಾನ ಇದು. 8ನೇ ಶತಮಾನದಲ್ಲಿ 780ನೇ ಇಸ್ವಿಯಲ್ಲಿ ಆಗಿರುವಂತ ದೇವಸ್ಥಾನ ಇದು. ಅದಕ್ಕೆ ಅದಾದ್ಮೇಲೆ ಗಂಗರ ಆದ್ಮೇಲೆ ಹೊಯ್ಸಳ ವಿಷ್ಣುವರ್ಧನ ಶಾಂತಲೆ ಅಲ್ಲಿ ಈ ದೇವಸ್ಥಾನಕ್ಕೆ ದಾನ ಕೊಟ್ಟಿರುವಂತ ದಾನ ಶಾಸನ ತಮಿಳು ಶಾಸನ. ಗೊತ್ತಾಯ್ತಾ ಸರ್? ಅಲ್ಲಿರೋ ತಮಿಳು ಶಾಸನ. ಆನಂದ್ ಅವರು ನನಗೆ ಪರ್ಸನಲ್ ಆಗಿ ನಾನು ಇವತ್ತೇ ನೋಡ್ತಾ ಇರೋದು, ಪರಿಚಯನೂ ಇಲ್ಲ ನನಗೆ, ಪರಿಚಯನೂ ಇಲ್ಲ, ಇರ್ಲಿ ಬಿಡಿ. ಬಟ್ ಅವರು ಈ ಗ್ರಾಮ ಸೇರಿಲ್ಲ ಅಂದಲ್ಲ, ಅದಕ್ಕೆ ಅದರಲ್ಲಿ ಒಂದು ಮಾತಿದೆ, ಮುಡೀಶ್ವರಂ ಒಡೆಯಾರ್ ಜಟಾದೇವ ಅಂತ ದೇವರ ಹೆಸರು. ಈ ಮುಡೀಶ್ವರಂ ಅನ್ನೋ ಪದನೇ ಇವತ್ತು ಮಾಡೇಶ್ವರ ಆಗಿರೋದು. ಅರ್ಥ ಆಯ್ತಾ? ಮುಡೀಶ್ವರರ ಮುಡಿ ಈಶ್ವರ ಜಟಾದೇವ ಅವನ ಹೆಸರಲ್ಲಿ ಉಟ್ಕೊಂಡಿರೋ ಗ್ರಾಮ ನಾಮ ಇದು. ಮುಡೀಶ್ವರಂ ಹೋಗಿ ಇದು ಮಾಡೇಶ್ವರ ಆಗಿದೆ ಇವತ್ತು ಕನ್ನಡದಲ್ಲಿ. ಒಂದು ಕಾಲಕ್ಕೆ ಇದು ಶೈವ ಬ್ರಾಹ್ಮಣರ ಅಗ್ರಹಾರ ಆಗಿತ್ತು. ಅಗ್ರಹಾರ, ಶೈವ ಬ್ರಾಹ್ಮಣರು ಇದ್ದಂತ ಒಂದು ಅಗ್ರಹಾರ ಇದು. ಅದ್ರಲ್ಲಿ ಬರುತ್ತೆ ಪೆನ್ನಂಬಟ್ಟ ಅವರು ಇವರು ಪುರೋಹಿತರೆಲ್ಲ ಇದ್ರು ಅಂತ. ಆಮೇಲೆ ಅದ್ರಲ್ಲಿ ಲಾಸ್ಟ್ ವಾಕ್ಯ ಇದೆ ಒಂದು ತಮಿಳು ಶಾಸ್ತ್ರ. ಅವ್ರು ಹೇಳುದು ನಮ್ಮ ಇವ್ರು ಯಾರೋ ಇದ್ರಲ್ಲ, ಅದು ಬ್ರಿಟಿಷ್ ಕಾಲದಲ್ಲೇ ರೆಕಾರ್ಡ್ ಆಗಿದೆ. ಬ್ರಿಟಿಷ್ ಕಾಲದಲ್ಲೇ ರೆಕಾರ್ಡ್ ಆಗಿದೆ. 200 ವರ್ಷದ ಹಿಂದೆನೆ EC ವ್ಯಾಲ್ಯೂಮ್ ಅಲ್ಲಿ ಪ್ರಿಂಟ್ ಆಗ್ಬಿಟ್ಟಿದೆ ತಮಿಳ್ ಶಾಸನ. ಅವ್ರಿಗೆ ಕನ್ನಡ ಅನುವಾದ ಗೊತ್ತಿರಲಿಲ್ಲ, ಸಿಕ್ಕಿಲ್ಲ. ಆ ಫೀಲ್ಡ್ ಅಲ್ಲಿ ಇರೋರು ಗೊತ್ತು. ಅಲ್ಲ ಅದು ಕನ್ನಡ ಅನುವಾದ ನಿಮ್ಗೆ ಗೊತ್ತಿರಲಿಲ್ಲ ಅಷ್ಟೇ. ತಮಿಳಲ್ಲಿ ಓದ್ಕೊಂಡಿರೋರು ಗೊತ್ತಿತ್ತು ಅದೇನು ವಿಚಾರ ಅಂತ. ನಿಮ್ಗೆ ಕನ್ನಡ ಗೊತ್ತಾಗಿಲ್ಲ, ಅದಕ್ಕೆ ಅನುವಾದ ಮಾಡ್ಕೊಟ್ಟಿದ್ದಾರೆ. ಯಾರು ಪರಮಶಿವ ಯಾರೋ ಮಾಡ್ಕೊಟ್ಟಿರ್ತಾರೆ. ಇರ್ಲಿ ಬಿಡಿ, ಅದು 200 ವರ್ಷದ ಹಿಂದೆನೆ ಪ್ರಿಂಟ್ ಆಗೋಗಿದೆ. ಗೊತ್ತಾಯ್ತಾ? ರಾಬರ್ಟ್ ಜಾನ್ಸನ್ ಅನ್ನೋನೇ ಪ್ರಿಂಟ್ ಮಾಡ್ಬಿಟ್ಟಿದ್ದಾನೆ ಶಾಸನ 200 ವರ್ಷದ ಹಿಂದೆ. ಗೊತ್ತಾಯ್ತಾ? ಅವಾಗೆ ಆಗಿದೆ ಅದು. ಅದರಲ್ಲಿರೋ ಪದನೇ ಮುಡೀಶ್ವರಂ ಅನ್ನೋದು ಇವತ್ತು ಮಾಡೇಶ್ವರ ಆಗಿರೋದು. ಅದರಲ್ಲಿ ಉಲ್ಲೇಖ ಸ್ಪಷ್ಟವಾಗಿದೆ. ಈ ದೇವಸ್ಥಾನದ ನಿತ್ಯ ಪೂಜೆಗೋಸ್ಕರ ಇಷ್ಟು ಎಕರೆ ಭೂಮಿನ ದಾನ ಬಿಟ್ಟಿದೆ. ಅವಾಗೇನೆ ರಾಜರು ವಿಷ್ಣುವರ್ಧನ ಬಿಟ್ಟಿರೋದು ಈ ದೇವಸ್ಥಾನದ ಭೂಮಿ ಇದು. ಇವರೇನು ಇದು ನಂಬರ್ ಎಲ್ಲ ಸರ್ವೆ ನಂಬರ್ ಹೇಳ್ತಿದ್ದಾರೆ. ಒಂದು ಕಾಲಕ್ಕೆ ವಿಷ್ಣುವರ್ಧನ ಈ ದೇವಸ್ಥಾನಕ್ಕೆ ಬಿಟ್ಟಿರೋಂಥ ಭೂಮಿ. ಈ ಭೂಮಿಯಲ್ಲಿ ಬರೋಂಥ ಉಟ್ವಳಿನ ತಗೊಂಡು ದೇವಸ್ಥಾನದ ನಿತ್ಯ ಪೂಜೆ ಕರ್ಮಗಳು, ಅಂಗರಂಗ ವೈಭವ ರಥೋತ್ಸವ ಅನ್ನೋ ಪದ ಬರುತ್ತಲ್ಲ ನಿಮಗೆ. ಅಂಗರಂಗ ವೈಭವ ರಥೋತ್ಸವ ನಡೀಬೇಕು, ನಿತ್ಯ ಪೂಜೆ ನಡೀಬೇಕು, ಜಾತ್ರೆ ನಡೀಬೇಕು. ಅದಕ್ಕೂ ಆಗೋಂಥ ಖರ್ಚು ವೆಚ್ಚನ ಇದೇ ಭೂಮಿಯಲ್ಲಿ ಬೆಳೆದು ಇದು ಉಟ್ವಳಿಯಿಂದ ಅದನ್ನ ಸಂಭಾಳಿಸ್ಬೇಕು ದೇವಸ್ಥಾನ ಅನ್ನೋದು ಅದರಲ್ಲಿ ಇರೋವಂಥದ್ದನ್ನು. ಗೊತ್ತಾಯ್ತು? ಅಂದರೆ ನಾವು ಯಾರು ಆ ದೇವಸ್ಥಾನಕ್ಕಿಂತ ಮುಂಚೆ ಅವರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. 1300 ವರ್ಷದ ಹಿಂದೆ ಇರುವಂಥ ದೇವಸ್ಥಾನ, ಕರ್ನಾಟಕದಲ್ಲಿ ಉಳ್ಕೊಂಡಿರೋಂಥ ಗಂಗರ್ ಕಾಲದ ಏಕೈಕ ಗುಹಾಂತರ ದೇವಸ್ಥಾನ. ಅದು ಇಂಪಾರ್ಟೆಂಟು, ಉಳಿಸ್ಕೊಳ್ಳಿ. ಇದು ASI ಅದನ್ನ ಯಾರು ನೀವು ಕಿತ್ತರು ನಾನು ಕಿತ್ತರು FIR ಆಗುತ್ತೆ. FIR ಆಗುತ್ತೆ. ಒಂದು ಕಲ್ಲು ಕದಲಿಸಿದ್ರೆ FIR ಆಗುತ್ತೆ. ಅದಕ್ಕೆ ಬೇರೆ ಕಾನೂನು ಇದೆ, ಅದನ್ನ ನಾವು ಮುಟ್ಟಂಗಿಲ್ಲ. ASI ಅವ್ರ ಟೀಮ್ ಬರುತ್ತೆ, ಅವ್ರ ಕೈಯಲ್ಲೇ ನೀವು ಕೆಲಸ ಮಾಡಿಸ್ಬೇಕು, ಅವರೇ ಬಿಚ್ಚಬೇಕು. ಅದಕ್ಕೆ ನಂಬರಿಂಗ್ ಆಗುತ್ತೆ. ಯಾವ ಕಲ್ಲು ಎಲ್ಲಿ ಬಿಚ್ಚಿತಾರ ಅದೇ ಕಲ್ಲು ಅದೇ ಜಾಗದಲ್ಲೇ ಕೂರ್ಬೇಕದು. ನೀವು ಗ್ರಾನೈಟ್ ಹಾಕ್ಬಿಟ್ಟು ಪ್ಲಾಸ್ಟಿಂಗ್ ಮಾಡ್ಬಿಟ್ಟು ಜೀರ್ಣೋದ್ಧಾರ ಮಾಡ್ರೆ ಅದಾಗಲ್ಲ. ಅದು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಬೇಕು, ಮೂಲ ಸ್ಥಿತಿಯಲ್ಲಿ ಉಳಿಬೇಕು. ಹೇಗಿದೆಯೋ ಹಾಗೆ ಇರಬೇಕು. ಅದು ನಿಮ್ಗೆ ಹಳೆ ಫೀಲೇ ಆಗಬೇಕು. ಗ್ರಾನೈಟ್ ಹಾಕಿದ್ದೀನಿ, ಮೋಲ್ಡ್ ಹಾಕಿದ್ದೀನಿ, ಅದೆಲ್ಲ ಜೀರ್ಣೋದ್ಧಾರ ಅಲ್ಲ. ಅದು ಮೂಲ ಸ್ಥಿತಿಯೊಳಗೆ ಉಳಿಬೇಕು. ಅದಕ್ಕೆ ಟೀಮ್ ಬೇರೆ ಇದೆ, ಅದಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಬರ್ತಾರೆ, ಅವ್ರ ಕೈಯಲ್ಲೇ ಮಾಡಿಸ್ಬೇಕು. ನೀವು ಕಮಿಟಿ ಮಾಡೋರು ನಾನು ಹೇಳ್ತೀನಿ ಕೇಳಿ, ಅದನ್ನು ಅವ್ರ ಜೊತೆ ಸಹಕಾರ ಕೊಡಬೇಕಷ್ಟೆ. ನಿಮ್ದೇನಿದ್ರು ನೀವೇನು ಸಹಾಯ ಮಾಡಿ ಬಂದರೆ ದುಡ್ಡು ಕಾಸು ಸಹಾಯ ಮಾಡ್ಬೋದು ನೀವು ಊರವರೆಲ್ಲ. ಗೊತ್ತಾಯ್ತಾ? ಆಮೇಲೆ ನಾನು ಇನ್ನೊಂದು ಹೇಳ್ತಿದ್ದೀನಿ ಕೇಳಿ. ಈ ದೇವಸ್ಥಾನಕ್ಕೆ ಅಂದರೆ ಪರ್ಸ್ನಲ್ ಆಗಿ ಆ ವ್ಯಕ್ತಿ ನನಗೆ ಪರಿಚಯ ಇಲ್ಲ, ಏನೂ ಇಲ್ಲ. ಅಣ್ಣ ನಿಮ್ಗೇನು ತೊಂದರೆ ಈ ಜಾಗ ನೀವು ಅಷ್ಟೊಂದು ಈ ದೇವಸ್ಥಾನದ ಜಾಗ ಯಾಕೆ ಅಂತ ನಾನೇನು ಗೊತ್ತಾ, ಇಷ್ಟು ವರ್ಷ ಹೇಗಿತ್ತು ಹಾಗೆ ಬಿಟ್ಟುಬಿಡಿ. ನೀವು ವ್ಯವಸಾಯ ಬಿಟ್ಟು ಬೇರೆ ಮಾಡ್ತಿರೋದ್ರಿಂದ ಇಲ್ಲಿ ಈ ತರದ ತೊಂದರೆ ಆಗ್ತಿದೆ. ನೀವು ವ್ಯವಸಾಯ ಮಾಡಿದ್ರೆ ಯಾರು ಪ್ರಶ್ನೆ ಮಾಡ್ತೀವಿ. ಹೌದಾ ಅಣ್ಣ? ಹೌದಾ ಇಲ್ವಾ? ಬರೇ ವ್ಯವಸಾಯ ಮಾಡ್ತೀರಿ, ಯಾರು ಪ್ರಶ್ನೆ ಮಾಡ್ತಾರೆ. ನೀವು ಅದ್ ಬಿಟ್ಟು ಬೇರೆ ಮಾಡಕ್ ಹೊರಟ್ರಿ ಇವ್ರಿಗೆಲ್ಲ ಒಂಥರ ಬೇರೆ ಬೇರೆ ತರ ಅಷ್ಟೇ ಸಿಂಪಲ್ ಆಗಿ. ದೇವರಲ್ಲಿ ಸತ್ಯ ಏನಾಗುತ್ತೆ ಅನ್ನೋದನ್ನ ಬರೋದು ಹೇಳ್ತೀನಿ ಕೇಳಿ. ನೀವು ಅದಕ್ಕೆ ನಿಮಗೆ ತಪ್ಪು ಮಾಹಿತಿ ಕೊಟ್ಟರೆ ಇಲ್ಲಿ ನಾವು ಹೇಳ್ದೆ ಕೇಳಿ, ಒಂದು ಕಲ್ಯಾಣ ಮಂಟಪ ಕಟ್ಟಿದೀವಿ, ಅದು 100 ಜನಕ್ಕೆ ಆಗಿರುತ್ತೆ. ನಾವು ಹೇಳ್ದೆ ಕೇಳಿ, ಈ ಜಾಗ ನಮ್ಮ ವ್ಯವಸಾಯ ಬಿಟ್ಟು ಬೇರೆ ಮಾಡಕ್ ಹೊರಟ್ರಿ ನೀವು. ಈ ಪರಿಸರ ಮನುಷ್ಯ ನಾನಲ್ಲ, ಅರ್ಥ ಆಯ್ತಾ? ದೇವಸ್ಥಾನಕ್ಕೆ ನಾನು ತೊಂದರೆ ಕೊಡಂತ ಮನುಷ್ಯ ಅಲ್ಲ. ಇಲ್ಲಿ ಎಲ್ಲಿ ತೊಂದರೆ ಕೊಟ್ಟಿದ್ದೀವಿ, ದೇವಸ್ಥಾನಕ್ಕೆ ಏನ್ ತೊಂದರೆ ಕೊಟ್ಟಿದ್ದೀವಿ ಫಸ್ಟ್ ಅಲ್ಲ. ಈಗಲೂ ಏನು ಆಗಿಲ್ಲ. ಈಗಲೂ ಮತ್ತೆ ಯಾಕೆ ನೀವು ಸುಮ್ಮನೆ ಹೇಳ್ತಿರೋಲ್ಲ? ಇದು ಮಾಡಿ ಸುಳ್ಳು ಹೇಳ್ತಿಲ್ಲ. ಈ ಪರಿಸರ ಹಂಗಿದೆ, ಪರಿಸರ ಹಂಗಿದೆ. ಈ ಪರಿಸರಕ್ಕೆ 1000 ಜನ ಬರ್ಬೇಕು. ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ನಿಮ್ಗೆ ಏನೇನ ಗೊತ್ತಾ? ನಾನ್ ಕನ್ಸೆ ನೋಡಿ ಹೇಳ್ತಾ ಕೇಳ್ರಿ. ಇದಕ್ಕೊಂದು ರೋಪ್ ವೇ ಮಾಡೋದಕ್ಕೆ 3.5 ಕೋಟಿ ಎಸ್ಟಿಮೇಟ್ ಮಾಡಿಸಿದೀನಿ. ಬೇಕಾಗಿಲ್ಲ, ಬೇಡಣ. ರೋಪ್ ವೇ ಏನು ಮಾಡಬೇಡಿ. ಹೇಳ್ದ ಕೇಳಿ,
ಬಂದ್ ಮಾಡ್ತೀನಿ. ಏನು ಮಾಡಂಗೆ ಇಲ್ಲ. ನಮ್ಗೆ ಒಂದೇ ಭಯ ಮಾಡೇಶ್ವರದವ್ರಿಗೆ ಇದಣ್ಣ, ಒಂದೇ ಭಯ ಮಾಡೇಶ್ವರದವ್ರಿಗೆ. ಈಗ ಆನಂದಣ್ಣ ಹೇಳ್ದಂಗೆನೆ ಈ ದೇವಸ್ಥಾನ ಮಾಡೇಶ್ವರದವ್ರದ್ದಲ್ಲ, ಮಾಡೇಶ್ವರದವ್ರದ್ದು ಇಲ್ಲೇನು ಇಲ್ಲ. ನೀವು ಅಡ್ಡ ಮಾಡಿದ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಕೊಂತೀವಿ ಅಂತೆಲ್ಲ ಮಾಡಿದ್ದೇವ ಅಣ್ಣ. ಅದಕ್ಕೆ ನಮಗೆ ಭಯ. ದೇವಸ್ಥಾನಕ್ಕೆ ನಾವು ನಾಳೆ ಬರ್ಬೋದ ಇಲ್ಲ, ಅಲ್ಲೇ ಗೇಟಿಗೆ ಆಚೆ ನಿನ್ಸ್ಬಿಡ್ತಾರ ಮಾಡೇಶ್ವರದವ್ರು ಬರಂಗಿಲ್ಲ ಅನ್ನೋ ಭಯಕ್ಕೋಸ್ಕರ ನಾವು ಕೇಳ್ಕೊಂತಿದೀವಿ. ನನ್ನ ಇತಿಹಾಸ ಹೇಳೋರು ಕೇಳ. ಮಾಳೇಶ್ವರ ಮುಕ್ಕಣೇಶ್ವರ ಕಮಿಟಿ ಮಾಡಿ ಇಷ್ಟು ವರ್ಷದಿಂದ ಯಾಕೋ ಮಾಡಿಲ್ಲ. ಅವ್ರು ಹೇಳ್ದಂಗೆ ವರ್ಷದಿಂದನೇ 30 ಲಕ್ಷ ಅಕೌಂಟ್ ಅಲ್ಲಿ ತಂದಿಟ್ಟಿದ್ದೆ ನಾನು. 20 ವರ್ಷದಿಂದ ಈ 20 ವರ್ಷದಿಂದ ಈ ಜಾಗಕ್ಕೆ ಏನು ಎಂಟ್ರಿ ಇರಲಿಲ್ಲ ಅಣ್ಣ. ನೀವು ನಾವಿರ್ಲಿಲ್ಲ ಅಲ್ಲ ಹೇಳಿದ್ 20 ವರ್ಷದಿಂದ 30 ಲಕ್ಷ ತಂದಿದ್ದೀವಿ. ಸಲ ಮೀಟಿಂಗ್ ಮಾಡಿದ್ದೀನಿ. 2 ವರ್ಷ ಉಳಿಸ್ಕೊಂಡಿದ್ದೀನಿ ನನ್ನ ಅಕೌಂಟ್ ಅಲ್ಲಿ 30 ಲಕ್ಷ ವಾಪಸ್ ಕಳಿಸ್ತಾರೆ. ಆಗ್ಲಿಲ್ಲ ಅವ್ರು ಅನುಮತಿ ಕೊಟ್ಟಿದ್ರು. ಹೆಗಡೆ ಅವರು ಕೇಳಿದ ತಕ್ಷಣ ಕೊಟ್ಟು ತಾಳಪ್ಪ ಇದು ಹೇಳವ್ರು ಕೇಳ್ತಾರೆ. ಆ 30 ಲಕ್ಷ ಯಾಕೆ ವಾಪಸ್ ಹೋಯ್ತು ಅನ್ನೋದು ಕೇಳ್ತೀನಿ ನಾನು. ಅದು ಬೇರೆ ಊರವರು ಟ್ರಸ್ಟ್ ಮಾಡಕ್ ಬರಲ್ಲ. ಹೌದು, ಗೊತ್ತಾಯ್ತಾ? ಯಾಕಂದ್ರೆ ಇದು ಮಾಡೇಶ್ವರ ಗ್ರಾಮದ ಆಸ್ತಿ. ಇದು ಅದು ಆಸ್ತಿ, ಅದು ಇವತ್ತಿಂದಲ್ಲ, 1300 ವರ್ಷದ ಹಿಂದಿಂದಿರೋ ಆಸ್ತಿ. ಈ ಜನನು ಲೇಟಾಗಿ ಬಂದಿರ್ಬೋದು, ಬಟ್ ದೇವಸ್ಥಾನ ಮೂಕ್ ಸಾಕ್ಷಿಯಾಗಿ ಎಲ್ಲಕ್ಕೂ ನಿಂತಿದೆ. ಅದು 1300 ವರ್ಷದಿಂದ ನಿಂತಿರೋಂಥ ದೇವಸ್ಥಾನ ಅದು. ಅದಕ್ಕೆ ಈ ಗ್ರಾಮಸ್ಥರೇ ಮಾಡ್ಬೇಕು. ಯಾಕಂದ್ರೆ ನಾನು ನಾಳೆಯಿಂದ ಎಲ್ಲಿಂದ ಬಂದು ಪೂಜೆ ಮಾಡಕ್ಕಾಗಲ್ಲ. ನಾನು ಬಂದು ಯಾರು ಪೂಜೆ ಮಾಡಕ್ಕೆ ಗ್ರಾಮಸ್ಥರು ಗ್ರಾಮದ ಆಸ್ತಿ ಅಲ್ಲ, ಒಗ್ಗಟ್ಟಾಗಿ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ದುಡ್ಡು ವಾಪಸ್ ಕಳಿಸ್ಬಿಟ್ರು. 20 ವರ್ಷದಿಂದ 30 ಲಕ್ಷ ದುಡ್ಡಿದ್ದಾಗ ಅವತ್ತು ಗುಂಡಣ್ಣ, ನಾರ್ನಳ್ಳಿ ಗೋವಿಂದರಾಜು, ಆಮೇಲೆ ಆರ್ಜಿ ಅವರು, ಬೈರಗೌಡರು ಇವ್ರು ಟ್ರಸ್ಟ್ ಮಾಡಕ್ ಹೋದ್ರು, ಕಿತ್ತೋಯ್ತು. ಅವರೇ ಹೊರಗಡೆಯಿಂದ ಬಂದವ್ರು ಟ್ರಸ್ಟ್ ಮಾಡಕ್ ಹೋದ್ರು, ಕಿತ್ತೋಯ್ತು. ಗ್ರಾಮದವ್ರಿಗೆ ಅವಕಾಶ ಕೊಡ್ಲಿಲ್ಲ. ಹೊರಗಡೆಯಿಂದ ಬಂದಂತ ಗುಂಡಣ್ಣ, ಗೋವಿಂದರಾಜು ಇವರೆಲ್ಲ ಮಾಡಕ್ ಹೋದ್ರು, ಕಿತ್ತೋಯ್ತು ಅಷ್ಟೇ. ಹೊರಗಡೆಯಿಂದ ಬಂದವರು ಅಂತ ನಾವು ಅವ್ರನ್ನ ಹೇಳಕ್ಕಾಗಲ್ಲ. ಗುಂಡಣ್ಣನಾಗ್ಲಿ ಗೋವಿಂದರಾಜ್ನಾಗ್ಲಿ ಇವರು ಹಂಗೆ ನಮ್ಮಂತಾರೆ ಯಾರೋ ಕರ್ಕೊಂಡ್ಬಂದು ಇದೇನಾಯ್ತು ಒಂದ್ ನಿಮಿಷ. ನಾನು ಅವ್ರಿಬ್ರು ಕೂತ್ಕೊಂಡು, ನಾನು ನಮ್ಮ ಮಾಮ ಇಬ್ರು ಕೂತ್ಕೊಂಡು ಹೆಸರು ಬರ್ದ್ವಿ, ಯಾರನ್ನ ಟ್ರಸ್ಟ್ ಮಾಡೋದು ಏನೇನು ಎಲ್ಲ ಲೆಕ್ಕ ಹಾಕೊಂಡ್ವಿ. ಬರೀ ಮಾಡೇಶ್ವರದರೆ ಆದ್ರೆ ದೇವಸ್ಥಾನ ಕಟ್ಟಕ್ಕಾಗಲ್ಲ. ನಿಮಿಷ ಇಲ್ಲಿ ಇದು ದೇವಸ್ಥಾನ ಬರೀ ಪಂಚಾಯತಿಗೆ ಸೇರಿರೋದು ಒಂದೇ ಅಲ್ಲ, ಅದೊಂದು ತಿಳ್ಕೊಳ್ಳಿ ನೀವು. ಟೆಕ್ನಿಕಲ್ ಆಗಿ ಇದಕ್ಕೆ ಜೀವ ವೈವಿಧ್ಯ ಸಮಿತಿ ಅಂತ ಒಂದಿದೆ, ಅದು ಪರ್ಮಿಷನ್ ತಗೊಬೇಕು. ನೀವು ಮಾಡ್ಬೇಕಾದ್ರೆ ಗಣಿಗಾರಿಕೆ ಇಲಾಖೆ ಪರ್ಮಿಷನ್ ತಗೊಬೇಕು, ಅರಣ್ಯ ಇಲಾಖೆ ಪರ್ಮಿಷನ್ ತಗೊಬೇಕು, ASI ಪರ್ಮಿಷನ್ ತಗೊಬೇಕು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪರ್ಮಿಷನ್ ತಗೊಬೇಕು. ನೀವು ಇಲ್ಲಿ ಕಲ್ಲು ಕದಲಿಸ್ಬೇಕು ಅಂದ್ರೆ ಸ್ವಾಮಿ ನಿಮ್ ಮುಖಾಂತರನೇ ಅಲ್ವಾ ಅವತ್ತು ನಾವೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಿದ್ದು. ಅದು ಪೆಂಡಿಂಗ್ ಆಯ್ತು. ಪುರಾತತ್ವ ಇಲಾಖೆಯಲ್ಲಿ ಅರಣ್ಯ ಇಲಾಖೆ ಅವ್ರು ನಮಗ್ ಬರಲ್ಲ ಅಂದ್ರು ಬರ್ಕೊಡ್ಬೇಕು. ಅವರು ಆ ಬಟ್ಟಿ ಪರ್ಮಿಷನ್ ತಗೊಬೇಕು. ನಮ್ಮ ಅಂಡ್ರಿಗೆ ಬರಲ್ಲ ಅಂದ್ರೆ ಅವ್ರು ಬರ್ಕೊಡ್ಬೇಕು. ಪಂಚಾಯತ್ ರಾಜಕಾರಣಗಳಿಂದ ನಿಂತೋಯ್ತು ಅಷ್ಟೇ. ಇಲ್ಲಿ ಜೀವ ವೈದ್ಯ ಸಮಿತಿನೇ ಗೊತ್ತಿಲ್ಲ, ಕಮಿಟಿನೇ ಗೊತ್ತಿಲ್ಲ, ಯಾರು ಕೇಳ್ತಾರೆ. ಇಲ್ಲಿರೋ ಪರಿಸರದ ಬಗ್ಗೆ ನೀವ್ ಹೇಳಿರಲ್ಲ ವೆಂಕಟೇಶ್ ಅವರೇ, ನೀವ್ ಇಷ್ಟು ಹೇಳಿರಲ್ಲ, ಎಲ್ಲಾ ಕಡೆ ಅಧಿಕಾರಿಗಳ ಹತ್ರ ಪರ್ಮಿಷನ್ ತರಬೇಕಲ್ಲ. ಆ ಪರ್ಮಿಷನ್ ತಗೊಂಬರೋಕ್ಕೆ ಶಕ್ತಿ ಓಡಾಡೋಷ್ಟು ಟೈಮು ಮಾಡೇಶ್ವರದ ಗ್ರಾಮಸ್ಥ ಹುಡುಗರಿಗಿದೆಯಾ? ಖಂಡಿತ ರಾಜಕಾರಣದ ಮಾತು ದಯವಿಟ್ಟು ಬೇಡ. ಇಷ್ಟು ವರ್ಷ ಇಲ್ದಿದ್ದ ಇಷ್ಟು ವರ್ಷ ಈ ಪ್ರಶಾಂತವಾದ ವಾತಾವರಣದಲ್ಲಿ ಏನು ಗದ್ದಲ ಇರಲಿಲ್ಲ. ಈಗ ಬೇರೆ ತರ ಗದ್ದಲ ಬಂದಿರೋದ್ರೆ ಆತಂಕ ಸಹಜವಾಗಿ ಆಗಿದೆ. ಅದು
ಆಗಿದೆ ಅದು ಅಷ್ಟೇ. ನಾನು ಸಿಂಪಲ್ ಲಾಜಿಕ್. ನೀವು ವ್ಯವಸಾಯ ಮಾಡಿದ್ರೆ ಯಾರು ತುಟಕ್ ಪಿಟಿಕ್ ಅಂತ ಇರಲಿಲ್ಲ. ಬೇರೆ ಏನೋ ಮಾಡಕ್ ಹೊರಟ್ರೆ ಇಲ್ಲಿನ ಪರಿಸರಕ್ಕೆ, ಇಲ್ಲಿನ ನಿಶ್ಶಬ್ದ ವಾತಾವರಣಕ್ಕೆ ಬೇರೆ ತರ ಅದಕ್ಕೆ ಕಾನೂನು ರೀತಿಯಾಗಿ ನಾನು ಎಲ್ಲದಕ್ಕೂ ಅನುಮತಿಗೂ ಇದ್ ಮಾಡ್ತೀನಿ, ಅರ್ಥ ಆಯ್ತಾ? ನಿಮ್ಮದಕ್ಕೆ ಇದ್ ಮಾಡಲ್ಲ. ಆದ್ರೆ ದೇವಸ್ಥಾನ ಅವ್ರು ಕಟ್ತೀವಿ ಅಂದ್ರೆ ನಾವಿಲ್ಲಿ ಬಂದಿರೋರೆಲ್ಲ ಮುಟ್ಟಾಳ್ರು ನಾವು ಓದ್ತೀವಿ. ಕಟ್ಕೊಳ್ರಿ, ಅವ್ರು ಮಾಡಿ ಪ್ರತಿ ವರ್ಷ ಶಿವರಾತ್ರಿ ನಾನು ಫೋನ್ ಮಾಡಿದಾಗ ಒಂದು ಅರ್ಧ ಏನ್ ಇನ್ನ ಅರ್ಧ ಎಕರೆ ಆದ್ರೂ ಒಂದ್ ಎಕರೆ ಜಾಗ ಬಿಡು. ಫಸ್ಟ್ ಅವರು ಮುಖಂಡೇಶ್ವರ ದೇವಸ್ಥಾನ ಅವ್ರು ಮಾಡೇಶ್ವರದೇ, ನಾವ್ ಯಾರು ಮಾಡಬಾರ್ದು ಅಂದ್ರೆ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಕೈ ಈ ಕಡೆ ಕಣಪ್ಪ. ಇವತ್ತು ಏನೋ ಒಂದು ದೊಡ್ಡವರು ಜಾಸ್ತಿ ಏನ್ ಮಾತಾಡಿರೋ ಒಂದ್ ನಿಮಿಷ ಅಲ್ಲ, ಈಗ ಮಾಳೇಶ್ವರ ಗ್ರಾಮದವ್ರಿಗೆ ಮಾಳೇಶ್ವರ ಗ್ರಾಮದವ್ರಿಗೆ ಕೈ ಮುಗಿ ಕೆಳಗಂತ ಇದ್ದೀನಿ. ಹಿಂದೆ ಕೆಲವರಿಗೆ ಹಿಂದೆ ಜೀವನ ಮಾಡಿಕೊಳ್ಳೋದೇ ಒಂದು ದೊಡ್ಡ ದೊಡ್ಡ ಕಷ್ಟ. ಇವತ್ತು ಒಂದು ಒಳ್ಳೆ ಕಾಲ ಬಂದೈತೆ ಸಮಯ. ಇವತ್ತು ಒಂದು ಒಳ್ಳೆ ಕಾಲ ಬಂದೈತೆ. ಇವತ್ತು ಚರ್ಚೆಗಳು ಆಗ್ತಾ ಇರೋದು ಏನೋ ಒಂದು ದೇವಸ್ಥಾನಕ್ಕೆ ಒಂದು ಏನೋ ಒಂದು ಒಳ್ಳೆ ಕಾಲ ಬಂದಿದೆ, ಚರ್ಚೆಗಳು ಆಗ್ಲಿ. ಈಗ ನಿಮ್ ಗ್ರಾಮಸ್ಥರೇ ಮಾಡಿ ನಮ್ಮ ಸಹಕಾರ ಸಪೋರ್ಟ್ ಎಲ್ಲ ಬೆಂಬಲ ಇರ್ತಾ ಇದೆ. ನೀವೇ ನಿಂತ್ಕೊಂಡೆ ಮಾಡಿ ದೇವಸ್ಥಾನ, ಆದ್ರೆ ಕೈ ಇಕ್ಕಿದ್ಮೇಲೆ ಪೂರ್ಣಗೊಳಿಸಿ. ನೀವೇನಾದ್ರೂ ತಿರ್ಗಾದ್ರೂ ಮುಟ್ಟ ಅದು ಇದಕ್ಕೆ ಮಾಡಿದ್ರೆ ಆವಾಗ ನಿಮ್ಗೆ ಅದೊಂದು ಬರ್ದಿಟ್ಕೊಳ್ರಿ. ಇವತ್ತು ನಾವೇನ್ ಕೊಡ್ಬೇಕು, ನಮ್ ಪ್ರೀತಿ ಧನು ಮನೆ ಕೊಡ್ತೀವಿ, ಸಹಕಾರ ಕೊಡ್ತೀವಿ. ನಿಮ್ ಗ್ರಾಮದವರೇ ಟ್ರಸ್ಟ್ ಮಾಡ್ಕೊಂಡು ನಿಮ್ ಗ್ರಾಮದವರೇ ದೇವಸ್ಥಾನ ಮಾಡಿ ನಿಮ್ಗೆ ಏನ್ ಬೇಕು ನಾವು ಸಹಕಾರ ಬೆಂಬಲ ಕೊಡ್ತೀವಿ, ಆಯ್ತಾ? ದೇವಸ್ಥಾನನ ಮಾಡಬೇಡಿ, ಮಾಡಬೇಕಾದ್ರೆ ನಿಮ್ಮನ್ನು ಸೇರ್ಸ್ಕೊಂಡೇ ಮಾಡೋದು. ಯಾರನ್ನೇ ಬಿಟ್ಟು ಮಾಡಲ್ಲ, ನಿಮ್ಮನ್ನು ಸೇರ್ಸ್ಕೊಂಡೇ ಮಾಡೋದು. ನಿಮ್ಮನ್ನು ಬಿಡ್ತೀವಿ ಅಂತ ನಾವು ಹೇಳಿಲ್ಲಲ್ಲ. 10ನೇ ಮೀಟಿಂಗ್ ಇದು ಟ್ರಸ್ಟ್ ಕಿತ್ತೋಗೈತೆ. ಎಲ್ಲಾನು ಹೊರಗಡೆ ಬಿಡು, ಎಲ್ಲ ಕೂಲ ಬಗೆಹರಿತದೆ ಬಿಡು, ಏನಾಗಲ್ಲ, ಸುಮ್ಮನೆ ರೀ. ನಾನು ಹೇಳ್ತೀನಿ ಬಿಡ್ರಿ, ಆಮೇಲೆ ನಿಮ್ಗೆ ನಾನು ಹೇಳ್ತೀನಿ ಬಿಡ್ರಿ. ಏನಾರೆ ನಿಮ್ಮ ಅಭಿಪ್ರಾಯ ಆಗಬಾರ್ದು ಅಂತ ಐತೆ. ಅಕ್ಸೆಪ್ಟ್ ಮಾಡ್ತೀನಿ. ನಿಮ್ಮ ಹಾಗೆ ನಿಂತೋಗಿ ಈ ಮಾಳೇಶ್ವರದಲ್ಲಿ ಒಂದು ಮದುವೆ ಆಯ್ತು ಕೊರೋನಾ ಟೈಮಲ್ಲಿ. ಸರ್, ಕೊರೋನಾ ಟೈಮಲ್ಲಿ ಒಂದು ಮದುವೆ ಆಯ್ತು ಮಾಳೇಶ್ವರದಲ್ಲಿ. ನಿಮ್ಮೂರವ್ರದ್ದು, ನಮ್ಮೂರ್ ಹುಡುಗ, ಹೆಣ್ಮಗಳು. ಇಡೀ ಬೆಂಗಳೂರೇ ಬಂತು ಮದುವೆಗೆ. ಕೊರೋನಾನಂತೂ ಗಮನದಾಗ ಇಟ್ಕೊಂಡಿಲ್ಲ ಬಂತು. ಅಲ್ಲೇನೋ ಒಂದು ಇದಿತ್ತಾನೆ ಹಂಗೆ ಅವರು ಚೌಟ್ರಿ ಅಂತ ಮಾಡಿವ್ರೆ. ಯಾರು ಬರ್ತಾರೆ ಮದುವೆ ಚೌಟ್ರಿಗೆ ಮಾಡು
ನಮ್ಮೂರ ಹತ್ರ ಏನೋ ಮಾಡ್ತಾರೆ, ಅದರಿಂದ ನಮ್ಮೂರ ಅಭಿವೃದ್ಧಿ ಆಗ್ತಾರೆ. ನಮ್ಗೆಲ್ಲ ತುಂಬಾ ಒಂದ್ ನಿಮಿಷ, ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತಾ. ಆನಂದ್ ಅಣ್ಣಂಗೆ ಎಲ್ಲ ಲೆಟರ್ ಬರ್ಕೊಡ್ತೀವಿ. ಆನಂದ್ ಅಣ್ಣ ಇಲ್ಲಿ ಏನ್ ಬೇಕಾದ್ರು ಮಾಡ್ಲಿ, ನಮ್ ಸಹಕಾರ ಇದೆ ಅಂತ ನಾವು ಲೆಟರ್ ಬೇಡಪ್ಪ, ನೀವು ಸಹಕಾರ ಕೊಡೋದು ಬೇಡ. ನೀವು ಕೊಟ್ಟಿಲ್ಲಪ್ಪ, ಸಹಕಾರ ಕೊಡು ಅಂತ ನಾನು ನಿಮ್ಮನ್ನು ಕರೆದಿರೋದು ದೇವಸ್ಥಾನ ಅಭಿವೃದ್ಧಿಗೆ. ಸಹಕಾರ ಪರಿಸ್ಥಿತಿ ಇಲ್ಲ. ನಾವು ಬತ್ತಿ ಬರ್ರಿ. ಏನ್ ಮಾಡಿದೀನಿ ನಾನು? ಅವ್ರು ಫೆನ್ಸಿಂಗ್ ಹಾಕಿಲ್ಲ ನಿನಗೆ ರೋಡಿಂದ ಈ ಕಡೆ ಹೋಗ ರೋಡಿಂದ ಏನ್ ಮಾಡಿದ್ರು ದೇವಸ್ಥಾನಕ್ಕೆ ಬಿಡ್ತಾನೆ ಏನಿದೀವಲ್ಲ ಯಾವ ಕಾನೂನು ಬೇಡ. ನೋಡಪ್ಪ, ಅವ್ರದ್ದು ರೋಡು ಜಮೀನು ಏನಂತ ತಲೆ ಕೆಡ್ಸ್ಕೊಂಡು ದೇವಸ್ಥಾನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲಿವರೆಗೂ ಕಾಂಪೌಂಡ್ ಬಂದಿರೋದು? ಇನ್ನೆರಡು ದಿನ ಕುಸಿತದೆ ಇದು. ನಾವು 100% ಪ್ರಮಾಣ ಮಾಡಿದ್ರೆ ದೇವಸ್ಥಾನ ಊರ್ಜಿತ ಸುಮ್ಮನೆ ಇವರೆಲ್ಲ ಕಿತ್ತಣ್ಣರು ಆಮೇಲೆ ಬಂದು ಪೂಜೆ ಮಾಡ್ಕೊಡ್ತಾರೆ. ನಾವು ಹೆಂಗ್ ಬೇಕಾದ್ರೆ ಅಲ್ಲ ಮೇಡಮ್, ಗ್ರಾಮ ಜೊತೆ ಒಂದ್ ಮೀಟಿಂಗ್ ಮಾಡೋಣ ಬರ್ರಿ ಅಂದ್ರೆ ನೀವು ಬರ್ಲಿಲ್ಲ. ತಿರ್ಬಿಡಲ್ಲ ನಾನು. ಖಾಲಿ ಮಾಡ್ತಾರೆ. ಕಿತ್ತಾಡ್ಬೇಡ್ರಿ. ಇಷ್ಟು ಜನ ಗ್ರಾಮದ ಮೇಲೆ ಅವ್ರು ಬೇಡ
ನಾನು ಮುಂದೆ ನಿಂತ್ಕೊಂಡು ದೇವಸ್ಥಾನ ಕಟ್ತೀನಿ ಅಂದ್ರೆ ನಿನ್ನ ಮನೆ ಬಾಕ್ಲಿಗೆ ಬರ್ತೀನಿ, ನೀನಿಂದ ಆದ್ರೆ 100 ರೂಪಾಯಿ ಕೊಡು, ಇಲ್ಲ ನನ್ಗೆ ಅಲ್ಲಿ ಯಜಮಾನಿಕೆ ಕೊಡು ಅಂತ ನೀನ್ ಯಾಕೆ ಕೇಳ್ತೀಯಾ? ದಯವಿಟ್ಟು ಬೇರೆ ಬಂದಿರೋರು ಬೇರೆ ಕಡೆಯಿಂದ ತಗೋಸ್ಬೇಡ್ರಿ. ಇದು ನಮ್ ಕಷ್ಟ, ನಮ್ ತೊಂದ್ರೆ, ನಮ್ ಸಮಸ್ಯೆನ ಬೆಳಗ್ಗೆಂತ ಇದ್ದೀವಿ. ಸಾಕು ಜಾಗ ಹಳೆ ಜಾಗ ಇದ್ದಷ್ಟು ಅಂತ. ಆದ್ರೆ ಅವರು ದೌರ್ಜನ್ಯ ಮಾಡೋದಕ್ಕೋಸ್ಕರ ನಾವಿವಾಗೆಲ್ಲ ಮಾಡೇಶ್ವರ ಗ್ರಾಮಸ್ಥರು ಯುವಕರೆಲ್ಲ ಒಂದಾಗಿ ನಾವು ಕಾನೂನು ಹೋರಾಟ ಸಜ್ಜಾಗಿ ಮಾಡಲ್ಲ ಅಂತಲ್ಲ, ನೀವೆಲ್ಲ ಈಗ ಗ್ರಾಮಸ್ಥರು ಈ ದೇವಾಲಯ ಶಿಥಿಲ ಹೊಸ ದೇವಾಲಯ ಕಟ್ಟಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾರೆ. ಖಾಸಗಿಯವರು ಇದನ್ನ ಕಟ್ಟಲೇಬೇಕು ಅಂತ ನಿಮ್ಮ ನಿಲುವು ಅನಿಸುತ್ತೆ? ಇದು ಖಾಸಗಿಯವರು ಕಟ್ಟಕ್ಕೆ ಬರಲ್ಲ. ಇದು ಪುರಾತನ ದೇವಾಲಯ ಆಗಿರೋದ್ರಿಂದ ರಾಜ್ಯ ಪುರಾತತ್ವ ಇಲಾಖೆ ಅನುಮತಿ ಪಡ್ಕೊಬೇಕಾಗುತ್ತೆ. ಯಾಕಂದರೆ ಇದು ಪುರಾತತ್ವ ಇಲಾಖೆಗೆ ಸೇರುವಂಥ ದೇವಸ್ಥಾನ. ಅದು ಅಂಡರ್ಸ್ಟುಡ್ ಅಷ್ಟೇ. ಅದು ಹಳೆ ದೇವಸ್ಥಾನಗಳೆಲ್ಲ ಅದ್ರ ಅಂಡರಲ್ಲೇ ಬರೋವಂಥದ್ದು. ಹೊಸಬ್ರು ಯಾರೋ ಇವಾಗ ಪ್ಲಾಸ್ಟಿಂಗ್ ಮಾಡಿ ಗ್ರಾನೈಟ್ ಹಾಕ್ಸಿ ಅಂತ ಉದ್ಧಾರ ಆಗಲ್ಲ. ದೇವಸ್ಥಾನ ಯಥಾಸ್ಥಿತಿಯಲ್ಲಿ ಉಳಿಸ್ಕೊಬೇಕು. ಇದನ್ನ ಪರಿಸರನ ಉಳಿಸ್ಕೊಬೇಕು. ನೀವು ನೋಡಿರ್ಬೋದು ಈಗಾಗಲೇ ಇದ್ರ ಮುಂದೆ ದೇವಸ್ಥಾನ ಮುಂದೆ ಪರಿಸರ ಎಲ್ಲ ಹಾಳಾಗಿದೆ. ಭೂಪಾರತ ಮಾಡಿದ್ದಾರೆ ಎಲ್ಲರೂ. JCB ಎಲ್ಲ ಬಂದು ಶಬ್ದ ಮಾಡೋದಿದ್ದಾವೆ ಆಲ್ರೆಡಿ. ಈ ದೇವಸ್ಥಾನನ ಉಳಿಸ್ಕೊಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತಿನ ಸಭೆ ಸೇರಿದ್ವಿ. ಅದನ್ನು ನೋಡಬೇಕಾದ್ರು ಏನಾಗುತ್ತೆ ಅಂತ. ಬಟ್ ಈ ದೇವಸ್ಥಾನನ ಮೂಲ ಸ್ಥಿತಿಯಲ್ಲಿ ಜೀರ್ಣೋದ್ಧಾರ ಆಗಬೇಕು. ಆಮೇಲೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗನ ಭೂಗಳಿಗೆ ಕೊಡಕ್ಕೆ ಬಿಡಲ್ಲ. ಗ್ರಾಮಸ್ಥರೆಲ್ಲ ಸೇರಿದ್ದಾರೆ, ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಹಕಾರವನ್ನು ನಮಗೆ ಬೇಕು. ನಾವೆಲ್ಲ ಜೀವ ವೈವಿಧ್ಯಗಳು ಇಲ್ಲಿ ಕರ್ನಾಟಕದಲ್ಲಿ ಅಪರೂಪವಾಗಿರುವಂಥ ಚಿದು ಇದನ್ನು ಚಿದಾನಂದ ಚಿದು ಇಲ್ಲಿ ವಿಶೇಷವಾದಂಥ ಒಂದು ಜೀವರಾಶಿ ಇದೆ. ಪರಿಸರ ತಜ್ಞ, ಪರಿಸರ ಪ್ರೇಮಿ ಚಿದಾನಂದ ಇವತ್ತು ಇಲ್ಲಿ ಯಾವೆಲ್ಲ ಜೀವ ಆಕ್ಚುಲಿ ಇದನ್ನ ಐತಿಹಾಸಿಕವಾಗಿ ನೋಡಿದ್ರೆ ಬರೀ ಇದೊಂದು ದೇವಸ್ಥಾನದ ಇತಿಹಾಸ ಒಂದಾದ್ರೆ ಅದಕ್ಕಿಂತ ಹೆಚ್ಚಾಗಿ ಇದರ ಇನ್ನೊಂದು ಭಾಗದಲ್ಲಿ ಶಿಲಾಯುಗ ಸಮಾಧಿಗಳು ಸಹ ಇದಾವೆ. ಅಂದ್ರೆ ಈ ಶಿಲಾಯುಗ ಸಮಾಧಿಗಳು ಈ ತರವೆಲ್ಲ ಎಲ್ಲಿತ್ತು ಅಂತಂದ್ರೆ ಎಲ್ಲಿ ನೈಸರ್ಗಿಕ ಸಂಪನ್ಮೂಲ ಚೆನ್ನಾಗಿರುತ್ತೋ ಅಲ್ಲಿ ಮಾತ್ರನೇ ಜನಗಳು ವಾಸ ಮಾಡ್ತಿದ್ದು. ನಾಗರಿಕತೆಗಳು ಬಂದಿರೋದೇ ಹಾಗೆ. ಹಾಗಾಗಿ ಇದು ಪರಿಸರ ತುಂಬಾ ಸೂಕ್ತವಾದಂತ ಪರಿಸರ. ಆಮೇಲೆ ಇತ್ತೀಚೆಗೆ ನಾವು ಗಮನಿಸಿದಂಗೆ ನಮ್ಮಲ್ಲಿ ಹಾವುಗಳ ಗಮನಕ್ಕೆ ತಗೊಂಡ್ರೆ ಇಲ್ಲಿಂದು ನಮ್ಮೊಂದು ಇತ್ತೀಚೆಗೆ ಒಂದು ಹೊಸ ವಿಭಿನ್ನವಾದಂತ ಒಂದು ಹಾವು ಕಾಣಿಸ್ಕೊಂತು. ಅದು ಅರಿಶಿಣ ಕುತ್ತಿಗೆ ಹಾವು ಅಂತ. ಅಂದ್ರೆ ನಾವು ಇನ್ನೂ ಸಂಶೋಧನೆ ಮಾಡ್ಬೇಕಾಗಿರೋದು, ತಿಳ್ಕೊಬೇಕಾಗಿರೋದೇ ಅಂತ ಅಗಾಧವಾಗಿದೆ. ಅಂಥದ್ರಲ್ಲಿ ಈ ಪರಿಸರವನ್ನ ಹಾಳು ಮಾಡಿಬಿಟ್ರೆ ಇಲ್ಲಿರುವಂತ ಜೀವರಾಶಿಗಳಿಗೆ ತೊಂದರೆ ಆಯ್ತು ಅಂದ್ರೆ ತುಂಬಾ ಆಘಾತ. ಮತ್ತೆ ಇನ್ನೊಂದು ಮುಖ್ಯವಾಗಿ ವಿಚಾರ ಏನು ಅಂದ್ರೆ ಇಲ್ಲಿ 4 ಚಿರತೆಗಳು ಸೆರೆ ಸಿಕ್ಕಿರೋದು ಇಲ್ಲೇನೆ. 7 ಚಿರತೆಗಳು. ಯಾಕೆ ಬರ್ತವೆ ಚಿರತೆಗಳು ಅಂತಂದ್ರೆ ಮುಖ್ಯವಾಗಿ ಇಲ್ಲಿರುವಂತ ನೀರಿನ ಸಂಪನ್ಮೂಲ ಮತ್ತು ಆಹಾರಕ್ಕೋಸ್ಕರ. ಅಂದ್ರೆ ಇವೆಲ್ಲ ದೈನಂದಿನವಾಗಿ ಇಲ್ಲಿ ಓಡಾಡ್ಕೊಂಡಿರುವಂತದ್ದು, ಬದುಕ್ತಿರುವಂತ ಜೀವರಾಶಿಗಳು. ಇಲ್ಲಿ ಕಾಂಪೌಂಡ್ ಮಾಡೋದಾಗ್ಲಿ ಇನ್ನೇನೋ ಕಮರ್ಷಿಯಲ್ ಚಟುವಟಿಕೆ ಮಾಡಿದ್ರೆ ಇಲ್ಲಿರುವಂತ ಡೈವರ್ಸಿಟಿ ಅಂದ್ರೆ ವೈವಿಧ್ಯತೆಗೆ ತುಂಬಾ ಡೇಂಜರ್ ಆಗುತ್ತೆ. ಮತ್ತೆ ಇಲ್ಲಿರುವಂತ ಇನ್ನೂ ನಾವು ಗುರುತಿಸಕ್ಕೆ ಆಗದೆ ಇನ್ನೂ ತುಂಬಾ ಅಧ್ಯಯನ ಮಾಡೋದಿದೆ, ಇನ್ನೂ ತಿಳ್ಕೊಳೋದಿದೆ. ಅಂಥದ್ರಲ್ಲಿ ಈ ತರದ ನಾಶಗಳು ಮಾಡಿಬಿಟ್ರೆ ನಮಗೆ ಅದನ್ನೆಲ್ಲ ಕಳ್ಕೊಂಡಂತ ಸ್ಥಿತಿಗೆ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಏನು ಅಂದ್ರೆ ಇದರಲ್ಲಿ ಇಲಾಖೆಯವರ ಬೇಜವಾಬ್ದಾರಿತನೂ ಇದೆ ಈ ಸ್ಥಿತಿಗೆ ಬರೋದಕ್ಕೆ. ಕಾರಣ ಏನು ಅಂತಂದ್ರೆ ಪುರಾತತ್ವ ಇಲಾಖೆಯವರು, ಜೀವವೈವಿಧ್ಯತೆ ಇವರು ಸಮಿತಿಯವರು ಇವರೆಲ್ಲರನ್ನು ಇದನ್ನ ಗಮನ ಹರಿಸಬೇಕಾಗಿತ್ತು. ಇಷ್ಟೊತ್ತಿಗೆ ಇದನ್ನ ಅವರೇ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಬಹುಶಃ ಈ ಸ್ಥಿತಿ ಬರ್ತಿರ್ಲಿಲ್ಲ. ಬೇರೆ ಬೇರೆ ತಾಣಗಳನ್ನೆಲ್ಲ ಬಯೋಡೈವರ್ಸಿಟಿ ಇದ್ರದ್ದು ಬೋರ್ಡ್ ಇಂದ ಒಂದಷ್ಟು ಪಾರಂಪರಿಕ ತಾಣ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಹಂಗೆ ಈ ಜಾಗವನ್ನು ಅವರು ಸಂರಕ್ಷಣೆ ಮಾಡಬೇಕು, ಅವ್ರ ಹ್ಯಾಂಡ್ ಓವರ್ ತಗೊಬೇಕು. ಮತ್ತೆ ಅರಣ್ಯ ಇಲಾಖೆಯವರು ಬರೀ ಇದನ್ನ ದೇವಸ್ಥಾನ ಅಂತ ಬಿಡೋದಲ್ಲ, ಇಲ್ಲಿರುವಂತಹ ಜೀವ ವೈವಿಧ್ಯತೆಗೆ ತೊಂದರೆ ಆಗದಿರೋಂಗೆ ಅರಣ್ಯ ಇಲಾಖೆಯವರು ಜವಾಬ್ದಾರಿ ವಹಿಸಬೇಕು. ಅಂದ್ರೆ ಇದು ಸಂಬಂಧಪಟ್ಟಂತ ಇಲಾಖೆಗಳು ಅವರೆಲ್ಲರೂ ಮುತುವರ್ಜಿ ವಹಿಸಿ ಮಾಡಬೇಕಾಗಿರುವಂತ ಕೆಲಸ. ಹಾಗಾಗಿ ಅವ್ರು ಹೆಚ್ಚು ಆದ್ಯತೆನ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ.